ದಿಸ್ ಇಸ್ ಆಕ್ಟಿವ್ ವಾಯ್ಸ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್. ಇದನ್ನು ನಾನು ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಾನು ಎಕ್ಸಾಂಪಲ್ ಮೂಲಕ ಸ್ಟಾರ್ಟ್ ಮಾಡೋಕ್ಕೆ ಹೋಗ್ತೀನಿ. ಐ ಬೈ ಎ ಬುಕ್, ಇಟ್ಸ್ ಅ ಸ್ಟೇಟ್ಮೆಂಟ್. ಅದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ ಸ್ಟೇಟ್ಮೆಂಟ್. ಇದು ಇಲ್ಲಿ ನಾವು ಆಕ್ಟಿವ್ ವಾಯ್ಸ್ನ ಪ್ಯಾಸಿವ್ ವಾಯ್ಸ್ಗೆ ಅಥವಾ ಪ್ಯಾಸಿವ್ ವಾಯ್ಸ್ನ ಆಕ್ಟಿವ್ ವಾಯ್ಸ್ಗೆ ಚೇಂಜ್ ಮಾಡಬೇಕಾದ್ರೆ ಕೆಲವು ಸ್ಟೆಪ್ಸ್ನ ನಾವು ಅಬ್ಸರ್ವ್ ಮಾಡಬೇಕಾಗತ್ತೆ. ಸ್ಟೆಪ್ 1 ಸೆಂಟೆನ್ಸು ಯಾವ ಟೆನ್ಸಲ್ಲಿ ಇದೆಯೋ ಅದೇ ಟೆನ್ಸಲ್ಲಿ ನಾವು ಚೇಂಜ್ ಮಾಡಬೇಕಾಗತ್ತೆ. ಸ್ಟೆಪ್ 2 ಸಬ್ಜೆಕ್ಟ್. ಸ್ಟೆಪ್ 1 ಸಬ್ಜೆಕ್ಟು ವರ್ಬು ಆಬ್ಜೆಕ್ಟ್ನ ಐಡೆಂಟಿಫೈ ಮಾಡ್ಕೋಬೇಕು. ಐ ಅನ್ನೋದು ಸಬ್ಜೆಕ್ಟು, ಬೈ ಅನ್ನೋದು ಆಬ್ಜೆಕ್ಟ್, ಬೈ ಅನ್ನೋದು ವರ್ಬು, ಎ ಬುಕ್ ಅನ್ನೋದು ಆಬ್ಜೆಕ್ಟು. ಸ್ಟೆಪ್ 2 ಆಕ್ಟಿವ್ ವಾಯ್ಸ್ನಲ್ಲಿ ಇದೆಯಾ ಅಥವಾ ಪ್ಯಾಸಿವ್ ವಾಯ್ಸಲ್ಲಿ ಇದೆಯಾ ಆ ಸೆಂಟೆನ್ಸ್ನು ಅನ್ನೋದನ್ನ ಫಸ್ಟ್ ಐಡೆಂಟಿಫೈ ಮಾಡ್ಕೋಬೇಕು. ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ 3 ಯಾವ ಟೆನ್ಸ್ನಲ್ಲಿ ಇದೆಯೋ ಅದನ್ನು ಫಸ್ಟು ಐಡೆಂಟಿಫೈ ಮಾಡ್ಕೊಳ್ಳಿ. ಅದು ವೆರಿ ಇಂಪಾರ್ಟೆಂಟ್. ಈಗ ಸಬ್ಜೆಕ್ಟು, ವರ್ಬು ಆ್ಯಂಡ್ ಆಬ್ಜೆಕ್ಟು, ಇದರಲ್ಲಿ ಫಸ್ಟು ಯಾವ ರೀತಿ ಸೆಂಟೆನ್ಸ್ನ ಚೇಂಜ್ ಮಾಡಬೇಕಾಗತ್ತೆ ಅಂದರೆ ಆಬ್ಜೆಕ್ಟ್ನ ಸಬ್ಜೆಕ್ಟ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟು ಸಬ್ಜೆಕ್ಟ್ಗೆ ರಿಲೇಟೆಡ್ ಆಗಿರುವಂಥ ಹೆಲ್ಪಿಂಗ್ ವರ್ಬನ್ನು ನಾವು ಮೆನ್ಷನ್ ಮಾಡ್ಕೋಬೇಕಾಗತ್ತೆ. ಫಾರ್ ಎಕ್ಸಾಂಪಲು ಅದು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಗಿದ್ರೆ ಈಸ್ ಅಂತ, ಅಥವಾ ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಆಗಿದ್ರೆ ಆಮ್ ಅಂತ, ಅಥವಾ ಫಸ್ಟ್ ಪರ್ಸನ್ ಪ್ಲೂರಲ್ ಆಗಿದ್ರೆ ಆರ್ ಅಂತ, ಈ ರೀತಿ ಚೇಂಜ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನಾವು ಐಡೆಂಟಿಫೈ ಮಾಡ್ಕೊಳ್ಳಿ. ಇಲ್ಲಿ ಈ ಪಾಯಿಂಟಲ್ಲಿ ಆಮ್, ಆರ್, ಈಸ್ ಇದು ಪ್ರೆಸೆಂಟ್ ಟೆನ್ಸಲ್ಲಿ ಆಗಿದ್ರೆ ಮಾತ್ರ. ನೆಕ್ಸ್ಟು ಪಾಸ್ಟ್ ಟೆನ್ಸಲ್ಲಿ ಆಗಿದ್ರೆ ಇವು ವಾಸ್, ವರ್ ಇದು. ಮತ್ತು ಫ್ಯೂಚರ್ ಟೆನ್ಸಲ್ಲಿ ಆಗಿದ್ರೆ ವಿಲ್ ಬಿ, ವುಡ್ ಬಿ, ಕ್ಯಾನ್ ಬಿ, ಕುಡ್ ಬಿ, ಮೇ ಬಿ, ಮೈಟ್ ಬಿ, ಶೆಲ್ ಬಿ, ಶುಡ್ ಬಿ ಅಂತ ಈ ರೀತಿ ಇರುತ್ತೆ. ದೀಸ್ ಆರ್ ದ ಹೆಲ್ಪಿಂಗ್ ವರ್ಬ್ಸ್ ವಿಚ್ ವಿ ಹ್ಯಾವ್ ಟು ಲುಕ್ ಇನ್. ನೆಕ್ಸ್ಟ್ ಸಬ್ಜೆಕ್ಟ್ಗೆ ಆ ಹೆಲ್ಪಿಂಗ್ ವರ್ಬನ್ನು ಸೇರಿಸ್ಕೊಂಡ್ರೆ, ಅದಕ್ಕೆ ರಿಲೇಟೆಡ್ ಆಗಿರುವಂಥ ಹೆಲ್ಪಿಂಗ್ ವರ್ಬನ್ನು ಸೇರಿಸ್ಕೊಂಡ್ರೆ, ಎಕ್ಸಾಂಪಲ್ ನಾನು ನಿಮಗೆ ಅದನ್ನು ಇದು ಮಾಡ್ತಾ ಹೇಳ್ತಾ ಹೋಗ್ತೀನಿ. ನೆಕ್ಸ್ಟು V3ನ ಸೇರಿಸ್ಬೇಕು. V3 ಏನಂದರೆ ಪಾಸ್ಟ್ ಪಾರ್ಟಿಸಿಪಲ್. ನೆಕ್ಸ್ಟು ಬೈ ಸೇರಿಸ್ಬೇಕು. ಮತ್ತು ಏನು ಆಬ್ಜೆಕ್ಟ್ ಇರುತ್ತೆ ಅದನ್ನು ಸಬ್ಜೆಕ್ಟ್ ಮಾಡ್ಕೋಬೇಕು. ಸಬ್ಜೆಕ್ಟನ್ನ ಆಬ್ಜೆಕ್ಟ್ ಮಾಡ್ಕೋಬೇಕು ಇಲ್ಲಿ. ನೆಕ್ಸ್ಟ್ ನೋಡ್ಕೊಳ್ಳಿ, ಅದಕ್ಕೆ ಉತ್ತರ ಹೇಳ್ತಾ ಇದ್ದೀನಿ. ಐ ಬೈ ಎ ಬುಕ್. ಇಲ್ಲಿ ಇದು ಆಬ್ಜೆಕ್ಟ್ ಇದೆಯಲ್ಲ, ಇದು ಈ ಆಬ್ಜೆಕ್ಟನ್ನ ಇಲ್ಲಿ ಸಬ್ಜೆಕ್ಟ್ ಮಾಡ್ಕೊಂಡ್ರಿ. ಎ ಬುಕ್ ಇದಕ್ಕೆ ರಿಲೇಟೆಡ್ ಆಗಿರುವಂತಹ ಹೆಲ್ಪಿಂಗ್ ವರ್ಬ್ ಯಾವುದು? ಎ ಬುಕ್ ಅಂತಂದರೆ ಐ ಆಮ್ ದ ಫಸ್ಟ್ ಪರ್ಸನ್, ಯು ಆರ್ ದ ಸೆಕೆಂಡ್ ಪರ್ಸನ್, ಬಟ್ ಇಯರ್ ವಿ ಆರ್ ಟಾಕಿಂಗ್ ಅಬೌಟ್ ದ ಥರ್ಡ್ ಪರ್ಸನ್ ಸಿಂಗ್ಯುಲರ್, ದಟ್ ಈಸ್ ಎ ಬುಕ್. ಹೌದಲ್ವಾ? ಸೊ ಅದು ಇಟ್ ಅನ್ನೋ ಸೆಕ್ಷನ್ಗೆ ಹೋಗುತ್ತೆ. ಎ ಬುಕ್ ಅಂದ್ರೂ ಒಂದೇ, ಇಟ್ ಅಂದ್ರೂ ಒಂದೇ. ಇಟ್ ಅಂದರೆ ಅದಕ್ಕೆ ಹೆಲ್ಪಿಂಗ್ ವರ್ಬ್ ಯಾವುದು ಅಂದರೆ ಈಸ್. ಸೊ ದಟ್ ಎ ಬುಕ್ ಈಸ್. ಅದಕ್ಕೆ V3 ಸೇರಿಸ್ಬೇಕು. V3 ಏನಂದರೆ ಪಾಸ್ಟ್ ಪಾರ್ಟಿಸಿಪಲ್ ಅಂತ. ಇಲ್ಲಿ ನೋಡಿ, ಇದು ಪಾರ್ಟಿಸಿಪಲ್ ಅಂತ ಏನು ಕಾಣಿಸ್ತಾ ಇದೆ ಇದು. ಇದಕ್ಕೆ ಬಾಟ್ಗೆ ನೋಡಿ, ಬಾಟ್ V3 ಅದೇನೋ. ಇಲ್ಲಿ ಬೈ ಅನ್ನೋದಕ್ಕೆ V1 ಇದು. ಅದಕ್ಕೆ V3 ಯಾವುದು ಅಂದರೆ ಪಾಸ್ಟ್ ಪಾರ್ಟಿಸಿಪಲ್ಲು ಬಾಟ್. ಸೊ ದಟ್ ಎ ಬುಕ್ ಈಸ್ ಬಾಟ್, ಅದಕ್ಕೆ ಬೈ ಅಂತ ಸೇರಿಸ್ಬೇಕು. ಐ ಇರೋದು ಸಬ್ಜೆಕ್ಟಲ್ಲಿ, ಐ ಇರೋದು ಆಬ್ಜೆಕ್ಟಲ್ಲಿ ಮೀ ಆಗುತ್ತೆ. ಸೊ ದಟ್ ಎ ಬುಕ್ ಈಸ್ ಬಾಟ್ ಬೈ ಮೀ. ಸೊ ಇದಕ್ಕೆ ಇಲ್ಲಿ ನಾನು ಏನು ಕೊಟ್ಟಿದ್ದೀನಿ ಇದು ಆನ್ಸರ್ ಆಗಿರುತ್ತೆ. ಸೊ ಇದು ಆಕ್ಟಿವ್ ವಾಯ್ಸಲ್ಲಿದೆ. ಇದನ್ನು ನಾವು ಪ್ಯಾಸಿವ್ ವಾಯ್ಸ್ಗೆ ಚೇಂಜ್ ಮಾಡ್ತಾ ಇದ್ದೀವಿ. ದಿಸ್ ಇಸ್ ದ ವೇ ವಿ ಹ್ಯಾವ್ ಟು ಚೇಂಜ್. ಇಲ್ಲಿ ಸಬ್ಜೆಕ್ಟ್ ಮತ್ತು ಆಬ್ಜೆಕ್ಟಲ್ಲಿ ಇದ್ದಾಗ ನಾವು ಈ ರೀತಿ ಚೇಂಜ್ ಮಾಡ್ಕೋಬೇಕಾಗುತ್ತೆ. ಐ ಇರೋದನ್ನ ಮೀ ಮಾಡ್ಕೋಬೇಕು, ವಿ ಇರೋದನ್ನ ಅಸ್ ಮಾಡ್ಕೋಬೇಕು, ಯು ಇರೋದು ಯು ಆಗಿ ಉಳಿಯುತ್ತೆ, ಹಿ ಇರೋದು ಹಿಮ್ ಆಗುತ್ತೆ, ಶಿ ಇರೋದು ಹರ್ ಆಗುತ್ತೆ, ಇಟ್ ಇರೋದು ದಟ್ ಆಗುತ್ತೆ, ದೇ ಇರೋದು ದೆಮ್ ಆಗುತ್ತೆ. ಸೊ ಈ ರೀತಿಯಾಗಿ ಸಬ್ಜೆಕ್ಟ್ಗಳು ಆಬ್ಜೆಕ್ಟ್ ಆಗಿ ಚೇಂಜ್ ಮಾಡಿದಾಗ ಆ ರೀತಿ ಆಗ್ತವೆ. ಇದು ನಾನು ಹೇಳ್ತಿರೋದು ಫಸ್ಟು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ. ಇದು ಒಂದು ಟೈಪ್ ಆಫ್ ಸೆಂಟೆನ್ಸು. ಈ ಒಂದು ಸೆಂಟೆನ್ಸ್ನ ಯಾವ ರೀತಿ ಚೇಂಜ್ ಮಾಡಿದ್ರಿ ಅಂತ. ನೆಕ್ಸ್ಟು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ನ ನಾವು ನೋಡ್ತಾ ಹೋಗ್ತೀವಿ. ಇಲ್ಲಿ ನಾವು ಏನನ್ನ ಮಾಡ್ತಾ ಇದ್ದೀವಿ ಅಂತ ಹೇಳ್ತೀರಾ, ಇಲ್ಲಿ ನಾವು ಏನನ್ನ ಮಾಡ್ತೀವಿ ಅಂತ ಹೇಳ್ತೀರಾ. ಫಾರ್ ಎಕ್ಸಾಂಪಲು ಐ ಬೈ ಎ ಬುಕ್. ನಾನು ಒಂದು ಬುಕ್ಕನ್ನು ತೆಗೆದುಕೋತೀನಿ ಅಷ್ಟೇ. ಅದನ್ನು ನಾನು ಒಂದು ಬುಕ್ಕು ನನ್ನಿಂದ ತೆಗೆದುಕೊಳ್ಳಲ್ಪಡುತ್ತದೆ. ಸೊ ದಟ್ ಈಸ್ ದ ಸ್ಟೇಟ್ಮೆಂಟ್ ಐ ಆಮ್ ಗಿವಿಂಗ್. ಅದನ್ನು ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತ ಹೇಳ್ತೀವಿ. ಇಲ್ಲಿ ನೆಕ್ಸ್ಟು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಇಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ನಾವು ಏನನ್ನ ಮಾಡ್ತಾ ಇದ್ದೀವಿ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲು ಐ ಆಮ್ ಲರ್ನಿಂಗ್ ಇಂಗ್ಲೀಷ್. ಇದನ್ನು ನಾವು ಚೇಂಜ್ ಮಾಡಿದ್ರೆ ನಮ್ಮಿಂದ ಇಂಗ್ಲೀಷು ಕಲಿಯಲ್ಪಡುತ್ತಿದೆ ಅಂತ ನಾವು ಹೇಳ್ಬೇಕಾಗತ್ತೆ. ಅದನ್ನು ಯಾವ ರೀತಿ ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡ್ತೀರಾ ನೋಡಿ, ಯಾವ ರೀತಿ ಪ್ಯಾಸಿವ್ ವಾಯ್ಸ್ಗೆ ಚೇಂಜ್ ಮಾಡ್ತೀರಾ ಅಂತ. ಇಲ್ಲಿ ಫಸ್ಟ್ ಆಫ್ ಆಲ್ ಸಬ್ಜೆಕ್ಟು ವರ್ಬು ಆಬ್ಜೆಕ್ಟ್ನ ನಾವು ಐಡೆಂಟಿಫೈ ಮಾಡ್ಕೋಬೇಕು ಮನಸ್ಸಲ್ಲೇ. ಐ ಅನ್ನೋದು ಸಬ್ಜೆಕ್ಟು. ಅಲ್ಲಿ ಐ ಅನ್ನೋ ಜಾಗದಲ್ಲಿ ವಿ ಆದರೂ ಇರಲಿ, ಯು ಆದರೂ ಇರಲಿ, ಹಿ ಆದರೂ ಇರಲಿ, ಶಿ ಆದರೂ ಇರಲಿ, ಇಟ್ ಆದರೂ ಇರಲಿ, ದೇ ಆದರೂ ಇರಲಿ, ಅಥವಾ
ಐ ಅನ್ನೋ ಜಾಗದಲ್ಲಿ ಅಥವಾ ಯಾವ್ದಾದ್ರು ಒಂದು ವ್ಯಕ್ತಿಯ ಹೆಸರಾದ್ರೂ ಇರಲಿ ಅಥವಾ ವ್ಯಕ್ತಿಗಳ ಹೆಸರಾದ್ರೂ ಇರಲಿ ಅದನ್ನ ನಾವು ಐಡೆಂಟಿಫೈ ಮಾಡ್ಕೋಬೇಕು, ಅದನ್ನ ನಾವು ಸಬ್ಜೆಕ್ಟ್ ಅಂತ ಹೋಲ್ಡ್ ಮಾಡ್ಕೋಬೇಕು ಅದನ್ನ. ನೆಕ್ಸ್ಟ್ ವರ್ಬು, ಇಲ್ಲಿ ವರ್ಬು ಒಂದು ಅದೇನು ವರ್ಬಲ್ಲಿ ಡಿವಿಷನ್ಸ್ ಆಗ್ತವೆ. ಇದು ಹೆಲ್ಪಿಂಗ್ ವರ್ಬು, ಇದು ಮೇನ್ ವರ್ಬು. ಈ ಮೇನ್ ವರ್ಬ್ಗೆ ಐ ಎನ್ ಜಿ ಸೇರಿಸಿದ್ರೆ ಅದೇ ಇನ್ನೊಂದು ಅದೇನು ಅದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಆಗುತ್ತೆ ಈ ಕಾಂಟೆಕ್ಸ್ಟ್ ಅಲ್ಲಿ. ಐ ಆಮ್ ಲರ್ನಿಂಗ್ ಇಂಗ್ಲಿಷ್. ಸೊ ದಟ್ ಈ ಇಷ್ಟು ಇದೆಯಲ್ಲ ಇದು ಆಮ್ ಲರ್ನಿಂಗ್, ಇದು ವರ್ಬ್ ಸೆಕ್ಷನ್. ಇದು ನೆಕ್ಸ್ಟ್ ಇಂಗ್ಲಿಷ್ ಅನ್ನೋದು ಆಬ್ಜೆಕ್ಟ್ ಸೆಕ್ಷನ್. ಇದನ್ನ ಚೇಂಜ್ ಮಾಡಿದ್ರೆ ಹೆಂಗಾಗುತ್ತೆ ನೋಡಿ. ಇಂಗ್ಲಿಷ್ನ ಅದನ್ನ ಇಂಗ್ಲಿಷ್ ಅನ್ನೋದನ್ನ ಇದನ್ನ ಆಬ್ಜೆಕ್ಟ್ನ ಸಬ್ಜೆಕ್ಟ್ ಮಾಡ್ಕೊಂಡ್ರೆ ಇಂಗ್ಲಿಷ್. ಸೊ ಇದಕ್ಕೆ ಹೆಲ್ಪಿಂಗ್ ವರ್ಬ್ ಯಾವುದು? ಇಂಗ್ಲಿಷ್ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಅಲ್ವಾ, ಇದು ಫಸ್ಟ್ ಪರ್ಸನ್ ನಾನಾದರೆ ಸೆಕೆಂಡ್ ಪರ್ಸನ್ ನೀವಾಗಿರ್ತೀರಾ. ನಾವು ಮಾತಾಡ್ತಿರೋದು ಇಂಗ್ಲಿಷ್ ಅನ್ನೋ ಒಂದು ಥರ್ಡ್ ಪರ್ಸನ್ ಸಿಂಗ್ಯುಲರ್ ವಿಚಾರದ ಬಗ್ಗೆ, ದಟ್ ಈಸ್ ಇಟ್. ಇಂಗ್ಲಿಷ್ ಅದಕ್ಕೆ ಹೆಲ್ಪಿಂಗ್ ವರ್ಬ್ ಯಾವುದು ಅಂದರೆ ಈಸ್, ಆಯ್ತಲ್ವಾ. ಸೊ ಇಂಗ್ಲಿಷ್ ಈಸ್. ಈ ಲರ್ನಿಂಗ್ ಅಂತ ಏನಾದರೂ ಇದ್ರೆ ಇದು ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಏನಾದರೂ ಗೊತ್ತಾದರೆ ಲರ್ನಿಂಗ್ ಅನ್ನೋ ಸೆಂಟೆನ್ಸ್ಗೆ ನಾವು ಇಲ್ಲಿ ಮೆನ್ಷನ್ ಮಾಡಬೇಕಾದ್ರೆ ಬೀಯಿಂಗ್ ಲರ್ನ್ಡ್ ಅಂತ ಮಾಡಬೇಕು ಇದನ್ನು. ಸೊ ದಟ್ ಬೀಯಿಂಗ್ ಲರ್ನ್ಡ್ ಅಂತ ಸೇರಿಸ್ಬೇಕು. ನೆಕ್ಸ್ಟು ಸಬ್ಜೆಕ್ಟ್ ಇರೋದು ಇಲ್ಲಿ ಆಬ್ಜೆಕ್ಟ್ ಆಗುತ್ತೆ. ಸೊ ದಟ್ ಇಂಗ್ಲಿಷ್ ಈಸ್ ಬೀಯಿಂಗ್ ಲರ್ನ್ಡ್ ಬೈ ಮೀ, ಈ ರೀತಿ ಕಾಂಟೆಕ್ಸ್ಟ್. ಓಕೆನಾ. ಈಗ ಅರುಣ್ ಈಸ್ ಅಟ್ಯಾಕಿಂಗ್ ಎ ಪರ್ಸನ್ ಅಂತ ಇದ್ರೆ ಇಲ್ಲಿ ಎ ಪರ್ಸನ್ ಈಸ್ ಬೀಯಿಂಗ್ ಅಟ್ಯಾಕ್ಡ್ ಬೈ ಅರುಣ್ ಆಗುತ್ತೆ. ಆ ಕಾಂಟೆಕ್ಸ್ಟ್ ಇದನ್ನು ನಾವು ನೋಡಬೇಕಾಗತ್ತೆ. ನೆಕ್ಸ್ಟ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಇಲ್ಲಿ ಶರತ್ ಆಸ್ ಟೇಕನ್ ದ ಅಮೌಂಟ್, ಈ ರೀತಿ ಒಂದು ಸೆಂಟೆನ್ಸ್ ಇದ್ರೆ ಇದನ್ನ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂತ ಹೇಳ್ತೀವಿ. ಈ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಶರತ್ ಆಸ್ ಟೇಕನ್ ದ ಅಮೌಂಟನ್ನ ಅವನು ತೆಗೆದುಕೊಂಡಿದ್ದಾನೆ, ಆಲ್ರೆಡಿ ಮಾಡಿದ್ದಾನೆ. ವಾಟ್ ಹಿ ಹ್ಯಾಸ್ ಡನ್ ದಟ್ ಈಸ್ ಶೋನ್ ಇನ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಇಲ್ಲಿ ಶರತ್ ಆಸ್ ಟೇಕನ್ ದ ಅಮೌಂಟ್ ಆ ಅಮೌಂಟ್ ಅವನಿಂದ ತೆಗೆದುಕೊಳ್ಳಲ್ಪಟ್ಟಿದೆ ಆಲ್ರೆಡಿ. ಸೊ ದಟ್ ಆಗಿ ದ ಅಮೌಂಟ್, ಈ ಅಮೌಂಟ್ ಅಂತ ಇದೆಯಲ್ಲ ದ ಅಮೌಂಟ್ ಇದು ಆಬ್ಜೆಕ್ಟು ಇಲ್ಲಿ ಸಬ್ಜೆಕ್ಟ್ ಆಗುತ್ತೆ. ಅದಕ್ಕೆ ಹೆಲ್ಪಿಂಗ್ ವರ್ಬ್ನ ಅದೇ ಟೆನ್ಸಲ್ಲಿ ಇರುವಂತಹ ಹೆಲ್ಪಿಂಗ್ ವರ್ಬ್ ಸೇರಿಸಬೇಕು. ಪ್ರೆಸೆಂಟ್ ಪರ್ಫೆಕ್ಟಲ್ಲಿ ಹೇಳ್ತಾ ಇದೀವಿ ಅಂದರೆ ಅಮೌಂಟ್, ಅದಕ್ಕೆ ಪ್ರೆಸೆಂಟ್ ಪರ್ಫೆಕ್ಟಲ್ಲಿ ನಾವು ಚೇಂಜ್ ಮಾಡಬೇಕಾದ್ರೆ ಆಸ್ನ ಸೇರಿಸಬೇಕು. ದ ಅಮೌಂಟ್ ಆಸ್ ಬೀನ್, ಈ ಟೇಕನ್ ಅಂತ ಆಸ್ ಟೇಕನ್ ಅಂತ ಇದ್ರೆ ಇಲ್ಲಿ ಆಸ್ ಬೀನ್ ಟೇಕನ್ ಅಂತ ಆಗುತ್ತೆ. ಸೊ ದಟ್ ದ ಅಮೌಂಟ್ ಆಸ್ ಬೀನ್ ಟೇಕನ್ ಬೈ ಶರತ್, ಈ ಕಾಂಟೆಕ್ಸ್ಟ್ಲಿ ಇದನ್ನು ನೋಡಬೇಕಾಗತ್ತೆ. ನೆಕ್ಸ್ಟು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸು. ದೇ ಹ್ಯಾವ್ ಬೀನ್ ಪ್ರಾಕ್ಟೀಸಿಂಗ್ ಇಂಗ್ಲಿಷ್, ಅವರು ಇಂಗ್ಲಿಷ್ನ ಪ್ರಾಕ್ಟೀಸ್ ಮಾಡುತ್ತಲೇ ಇದ್ದಾರೆ. ದೇ ಹ್ಯಾವ್ ಬೀನ್ ಪ್ರಾಕ್ಟೀಸಿಂಗ್ ಇಂಗ್ಲಿಷ್. ಈ ಒಂದು ಕಾಂಟೆಕ್ಸ್ಟಲ್ಲಿ ನಾವು ಇದನ್ನು ಪ್ಯಾಸಿವ್ ವಾಯ್ಸ್ಗೆ ಚೇಂಜ್ ಮಾಡೋಕ್ಕಾಗಲ್ಲ. ಸೊ ದಟ್ ಇದನ್ನು ಕೊಡೋದು ಇಲ್ಲ. ಸೊ ದಟ್ ಇಲ್ಲಿ ಪ್ರೆಸೆಂಟ್ ಟೆನ್ಸಲ್ಲಿ ಒಟ್ಟು 3 ನೋಡಿದ್ವಿ. ಒಂದು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಐ ಬೈ ಎ ಬುಕ್ is bought by me ಆಗುತ್ತೆ. ನೆಕ್ಸ್ಟ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಐ ಆಮ್ ಲರ್ನಿಂಗ್ ಇಂಗ್ಲಿಷ್ ಈಸ್ ಬೀಯಿಂಗ್ ಲರ್ನ್ಡ್ ಬೈ ಮೀ ಆಗುತ್ತೆ. ನೆಕ್ಸ್ಟ್ ಪ್ರೆಸೆಂಟ್ ಪರ್ಫೆಕ್ಟ್ ಅಲ್ಲಿ ಶರತ್ ಹ್ಯಾಸ್ ಟೇಕನ್ ದ ಅಮೌಂಟ್ ಹ್ಯಾಸ್ ಬೀನ್ ಟೇಕನ್ ಬೈ ಶರತ್ ಆಗುತ್ತೆ. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸು ಚೇಂಜ್ ಆಗಲ್ಲ. ದಿಸ್ ಅಬೌಟ್ ಪ್ರೆಸೆಂಟ್ ಟೆನ್ಸ್. ನೆಕ್ಸ್ಟ್ ಸಿಂಪಲ್ ಪಾಸ್ಟ್ ಟೆನ್ಸ್ ನಾವು ನೋಡೋಣ. ಇಲ್ಲಿ ಇಲ್ಲೂ ಸೇಮ್ ಆಸ್ ಇಟ್ ಈಸ್ ನಾವು ಏನು ಪ್ರೆಸೆಂಟ್ ಟೆನ್ಸಲ್ಲಿ ನೋಡಿದ್ವಿ ಅದೇ ರೀತಿ ಪಾಸ್ಟ್ ಟೆನ್ಸಲ್ಲೂ ಕೂಡ ಇಲ್ಲೂ ಅದೇ ರೀತಿ ಆಗುತ್ತೆ. ಐ ಅಂಡರ್ಸ್ಟುಡ್ ಇಂಗ್ಲಿಷ್, ಇದನ್ನು ನಾವು ಫಸ್ಟ್ ಸಬ್ಜೆಕ್ಟ್ ಆಬ್ಜೆಕ್ಟನ್ನು ನಾವು ಐಡೆಂಟಿಫೈ ಮಾಡ್ಕೊಂಡ್ವಿ. ನಾವು ಇಂಗ್ಲೀಷ್ನ ಇಲ್ಲಿ ಆಬ್ಜೆಕ್ಟ್ ಇರೋದು ಸಬ್ಜೆಕ್ಟ್ ಆಗುತ್ತೆ. ಸಬ್ಜೆಕ್ಟ್ಗೆ ಇಲ್ಲಿ ರಿಲೇಟೆಡ್ ಹೆಲ್ಪಿಂಗ್ ವರ್ಬ್ ಯಾವುದನ್ನು ಸೇರಿಸಬೇಕು ಅಂದರೆ ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಗಿರೋದ್ರಿಂದ ಇಲ್ಲಿ ವಾಸೇ ಸೇರಿಸಬೇಕು. ಯಾಕೆಂದರೆ ಈ ಸೇರ್ಸೋಕ್ಕಾಗಲ್ವಲ್ಲ, ಈ ಸಂದರ್ಭದ ಪ್ರೆಸೆಂಟ್ ಟೆನ್ಸು ಇಲ್ಲಿ ವಾಸ್ ಆಗುತ್ತೆ ಪಾಸ್ಟ್ ಟೆನ್ಸಲ್ಲಿ. ಇಂಗ್ಲೀಷ್ ವಾಸ್ ಅಂಡರ್ಸ್ಟುಡ್ ಅಂತ ಇದ್ರೆ ಇಲ್ಲಿ V1 ಅಲ್ಲಿ ಇದು V2 ಪಾಸ್ಟ್ ಟೆನ್ಸಲ್ಲಿ, ಪ್ರೆಸೆಂಟ್ ಟೆನ್ಸಲ್ಲಿ ಅಂಡರ್ಸ್ಟ್ಯಾಂಡ್, ಪಾಸ್ಟ್ ಟೆನ್ಸಲ್ಲಿ ಅಂಡರ್ಸ್ಟುಡ್. ಇದಕ್ಕೂ ಕೂಡ V3 ಸೇರಿಸಬೇಕು ಅದೇನು ಪಾಸ್ಟ್ ಪಾರ್ಟಿಸಿಪಲ್ನ. ಸೊ ದಟ್ ಇಂಗ್ಲೀಷ್ ವಾಸ್ ಅಂಡರ್ಸ್ಟುಡ್. ಇಲ್ಲಿನೂ V2 ಅಂಡರ್ಸ್ಟುಡ್ ಅಂತ ಇದ್ರು ಇಲ್ಲಿ V3 ಅಂಡರ್ಸ್ಟುಡ್ ಅಂತ ಬರುತ್ತೆ. ಆಗಲಿ ಇಂಗ್ಲೀಷ್ ವಾಸ್ ಅಂಡರ್ಸ್ಟುಡ್ ಬೈ ಮೀ, ಈ ರೀತಿ ಆಗುತ್ತೆ. ಸ್ವಲ್ಪ ಸ್ಟಾರ್ಟಿಂಗ್ ಇದನ್ನ ನೋಡ್ಕೋಬೇಕಾದ್ರೆ ಸ್ವಲ್ಪ ಡಿಫಿಕಲ್ಟ್ ಆಗ್ಬೋದು, ಬಟ್ ಲೇಟರ್ ಆನ್ ಇಟ್ ಲುಕ್ಸ್ ಈಸಿ. ನೆಕ್ಸ್ಟ್ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಅರುಣ್ ವಾಸ್ ಗೆಟಿಂಗ್ ದ ವಾಟರ್, ಅರುಣ್ ವಾಟರ್ನ ತೆಗೆದುಕೊಳ್ಳುತ್ತಿದ್ದ. ಸೊ ದಟ್ ವಾಟರ್ ವಾಸ್ ಬೀಯಿಂಗ್ ಗಾಟ್, ಗೆಟಿಂಗ್ ಅಂತ ಇದೆಯಲ್ಲ ಇದು ಬೀಯಿಂಗ್ ಗಾಟ್ ಆಗುತ್ತೆ. ಬೀಯಿಂಗ್ ಗಾಟ್ ಅಂದರೆ ಅದೇನು ವಾಟರ್ ಆಯ್ತಲ್ವಾ, ಇದು ಆಬ್ಜೆಕ್ಟ್ನ ಸಬ್ಜೆಕ್ಟ್ ಮಾಡ್ಕೊಂಡ್ರೆ ಸಬ್ಜೆಕ್ಟ್ಗೆ ರಿಲೇಟೆಡ್ ವರ್ಬು.
ರಿಲೇಟೆಡ್ ಹೆಲ್ಪಿಂಗ್ ವರ್ಬ್ ವಾಸ್. ದ ವಾಟರ್, ಯಾಕೆಂದ್ರೆ ದ ವಾಟರ್ ಅನ್ನೋದು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಗುತ್ತೆ. ದ ವಾಟರ್ ವಾಸ್ ಅಂತಾನೆ ಸೇರಿಸ್ಬೇಕಾಗತ್ತೆ. ದ ವಾಟರ್ ವಾಸ್. ನೆಕ್ಸ್ಟ್ ಗೆಟಿಂಗ್ ಅಂತ ಇದೆ ಈ ಪದ ಇದೆಯಲ್ಲ, ಈ ಗೆಟಿಂಗ್ ಅನ್ನೋ ಪದ ಅದಕ್ಕೆ ಬೀಯಿಂಗ್ ಗಾಟ್ ಆಗುತ್ತೆ. ಬೀಯಿಂಗ್ ಪ್ಲಸ್ ವಿ3 ಅಂದ್ರೆ ಗೆಟ್ ಟು ಗಾಟ್ ಆಗುತ್ತೆ. ಪಾಸ್ಟ್ ಟೆನ್ಸ್ ಅಲ್ಲಿ ಪಾಸ್ಟ್ ಪಾರ್ಟಿಸಿಪಲ್ ಅಂದ್ರೆ ವಿ3ಲೂ ಕೂಡ ಗಾಟ್ ಆಗುತ್ತೆ. ವಾಸ್ ಬೀಯಿಂಗ್ ಗಾಟ್ ಬೈ ಅರುಣ್. ಇಲ್ಲಿ ಬೈ ಅಂತ ಆದ್ಮೇಲೆ ಇಲ್ಲಿ ಅರುಣ್ ಅಂತ ಇದ್ರೆ ಇಲ್ಲಿ ಅರುಣ್ ಅಂತಾನೆ ಮೆನ್ಷನ್ ಮಾಡಬೇಕಾಗತ್ತೆ. ಐ ಅಂತ ಇದ್ರೆ ಇಲ್ಲಿ ಮೀ ಮಾತ್ರ ಮೆನ್ಷನ್ ಮಾಡಬೇಕಾಗತ್ತೆ. ಎಲ್ಲಿ ಪ್ರೊನೌನ್ಗಳು ಬಂದಿದ್ದಾಗ ಮಾತ್ರ ಇಲ್ಲಿ ಚೇಂಜ್ ಮಾಡ್ಕೋಬೇಕೆ ಹೊರತು ವ್ಯಕ್ತಿಯ ಹೆಸರು ಬಂದಿದ್ದಾಗ ವ್ಯಕ್ತಿಯ ಹೆಸರನ್ನ ಆಸ್ ಇಟ್ ಈಸ್ ಇಲ್ಲಿ ಉಳಿಸ್ಬೇಕಾಗತ್ತೆ. ನೆಕ್ಸ್ಟ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಇಲ್ಲಿ ವಿ ಹ್ಯಾಡ್ ಅಟೆಂಡೆಡ್ ದ ಕ್ಲಾಸ್. ಈ ರೀತಿ ಇದು ಸೆಂಟೆನ್ಸ್ ಇದೆಯಲ್ವಾ, ವಿ ಅನ್ನೋದು ಸಬ್ಜೆಕ್ಟು, ಹ್ಯಾಡ್ ಅಟೆಂಡೆಡ್ ಅದು ವರ್ಬ್. ನೆಕ್ಸ್ಟ್ ಅದು ವರ್ಬ್ನ ಒಂದು ಗ್ರೂಪ್, ಅದು ಇನ್ಕ್ಲೂಡಿಂಗ್ ಅಲ್ಲಿ ಹೆಲ್ಪಿಂಗ್ ವರ್ಬ್ ಇರುತ್ತೆ, ಮೇನ್ ವರ್ಬ್ ಇರುತ್ತೆ, ಅದನ್ನ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಆಬ್ಜೆಕ್ಟು, ಇದು ಆಬ್ಜೆಕ್ಟು, ಒಂದು ಆಬ್ಜೆಕ್ಟ್ ಇದ್ರೆ ಅಡಿಷನ್ ಆಗಿ ಇನ್ನೂ ಕೆಲವು ವರ್ಡ್ಸ್ ಇದ್ರೂ ಕೂಡ ಅದನ್ನೇನು ತಲೆ ಕೆಡಿಸ್ಕೋಬೇಡಿ, ಆಬ್ಜೆಕ್ಟ್ನ ಐಡೆಂಟಿಫೈ ಮಾಡ್ಕೊಳ್ಳಿ. ಈಗ ದ ಆಬ್ಜೆಕ್ಟ್ ಸಬ್ಜೆಕ್ಟ್ ಆಗುತ್ತೆ. ದ ಕ್ಲಾಸ್ ಅದಕ್ಕೆ ಹೆಲ್ಪಿಂಗ್ ವರ್ಬ್ ಇದು ಹ್ಯಾಡ್ ಅಟೆಂಡೆಡ್ ಅಂತ ಇದ್ರೆ ಇಲ್ಲಿ ಹ್ಯಾಡ್ ಬೀನ್ ಅಟೆಂಡೆಡ್ ಅಂತ ಆಗಬೇಕು. ಹ್ಯಾಡ್ ಅಟೆಂಡೆಡ್ ಅಂತ ಇದ್ರೆ ಹ್ಯಾಡ್ ಬೀನ್ ಅಟೆಂಡೆಡ್ ಆಗಬೇಕು. ದ ಕ್ಲಾಸ್ ಹ್ಯಾಡ್ ಬೀನ್ ಅಟೆಂಡೆಡ್ ಬೈ ಅಸ್. ಕ್ಲಾಸ್ಗೆ ಹೆಲ್ಪಿಂಗ್ ವರ್ಬ್ ಯಾವುದು ಹ್ಯಾಡ್ ಏನೇ ಇಲ್ಲಿ ಯಾವಾಗಲೂ ಕೂಡ ಅದು ಸಿಂಗ್ಯುಲರ್ ಅಲ್ಲಿ ಇದ್ರೂ ಕೂಡ ಪ್ಲೂರಲ್ ಇದ್ರೂ ಕೂಡ ಪಾಸ್ಟ್ ಟೆನ್ಸ್ ಅಲ್ಲಿ ಈ ಒಂದು ಹೆಲ್ಪಿಂಗ್ ವರ್ಬ್ ಚೇಂಜ್ ಆಗಲ್ಲ, ಎಲ್ಲದಕ್ಕೂ ಹ್ಯಾಡ್ ಮೆನ್ಷನ್ ಮಾಡಬೇಕಾಗತ್ತೆ. ಇಲ್ಲಿ ಹ್ಯಾಡ್ ಅಂತ ಇದ್ರೆ ಇಲ್ಲೂ ಹ್ಯಾಡ್ ಅಂತಾನೆ ಬರುತ್ತೆ. ದ ಕ್ಲಾಸ್ ಹ್ಯಾಡ್ ಬೀನ್ ಅಟೆಂಡೆಡ್ ಬೈ ಅಸ್. ಈ ರೀತಿ ಕಾಂಟೆಕ್ಸ್ಟ್ ಹ್ಯಾಡ್ ಅಟೆಂಡೆಡ್, ಹ್ಯಾಡ್ ಬೀನ್ ಅಟೆಂಡೆಡ್ ಬೈ, ಈ ರೀತಿ ಕಾಂಟೆಕ್ಸ್ಟ್ ಆಗುತ್ತೆ. ನೆಕ್ಸ್ಟ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಏನಿದೆ ಇದು ದೇ ಹ್ಯಾಡ್ ಬೀನ್ ಲರ್ನಿಂಗ್ ಇಂಗ್ಲಿಷ್. ಇದು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸು. ಇದನ್ನ ಪ್ಯಾಸಿವ್ ವಾಯ್ಸ್ಗೆ ಚೇಂಜ್ ಮಾಡೋಕ್ಕಾಗಲ್ಲ, ಇದು ಅದೇ ರೀತಿ ಇರುತ್ತೆ. ನೆಕ್ಸ್ಟ್ ಸಿಂಪಲ್ ಫ್ಯೂಚರ್ನ ನಾವು ಸ್ವಲ್ಪ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಬೇಕು. ನೋಡೋದಕ್ಕೆ ಸ್ವಲ್ಪ ಈಸಿಯಾಗಿ ಕಾಣುತ್ತೆ, ಬಟ್ ಆದ್ರೂ ಕೂಡ ಸ್ವಲ್ಪ ನಾವು ತುಂಬ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಲೇಬೇಕಾಗತ್ತೆ ಇದನ್ನು. ಐ ವೋಂಟ್ ಅಟೆಂಡ್ ದ ಕ್ಲಾಸ್. ಇಲ್ಲಿ ಐ ವೋಂಟ್ ಅಟೆಂಡ್ ದ ಕ್ಲಾಸ್ ಅಂತನಾದರೂ ಆಗಲಿ, ಅಥವಾ ಐ ವಿಲ್ ಅಟೆಂಡ್ ದ ಕ್ಲಾಸ್ ಅಂತನಾದರೂ ಆಗಲಿ, ಐ ಶಾಲ್ ಅಟೆಂಡ್ ದ ಕ್ಲಾಸ್ ಅಂತನಾದರೂ ಆಗಲಿ, ದ ಸೆಂಟೆನ್ಸ್ ಇಸ್ ಅ ಸೆಂಟೆನ್ಸ್. ಅದು ಸ್ಟೇಟ್ಮೆಂಟ್ ಆಗಿ ಉಳಿಯುತ್ತೆ. ಪಾಸಿಟಿವ್ ಸೆಂಟೆನ್ಸು ಐ ಗೋ ಟು ದ ಐ ಅಟೆಂಡ್ ದ ಕ್ಲಾಸ್ ಆಗುತ್ತೆ, ಅಥವಾ ಐ ವಿಲ್ ಅಟೆಂಡ್ ದ ಕ್ಲಾಸ್ ಅಂತ ಆಗುತ್ತೆ. ಅಥವಾ ನೆಗೆಟಿವ್ ಸೆಂಟೆನ್ಸ್ ಆದರೆ ಐ ವೋಂಟ್ ಅಟೆಂಡ್ ದ ಕ್ಲಾಸ್ ಆಗುತ್ತೆ. ಈಗ ನಾನು ನೆಗೆಟಿವ್ ಸೆಂಟೆನ್ಸ್ ಎಕ್ಸಾಂಪಲ್ ಆಗ್ತಾ ಇಟ್ಕೊಂಡಿದ್ದೀನಿ. ಐ ವೋಂಟ್ ಅಟೆಂಡ್ ದ ಕ್ಲಾಸ್, ಇದು ವೋಂಟ್ ಅಂತಂದರೆ ವಿಲ್ ನಾಟ್ ಅಂತ. ಈಗ ಅದನ್ನ ನಾವು ಪ್ಯಾಸಿವ್ಗೆ ಚೇಂಜ್ ಮಾಡೋಕೆ ಹೋದರೆ ದ ಕ್ಲಾಸ್ ವೋಂಟ್ ಬಿ ಅಟೆಂಡೆಡ್ ಬೈ ಮೀ. ವೋಂಟ್ ಅಂದರೆ ಅಲ್ಲಿ ವೋಂಟ್ ಅಂತ ಇದ್ರೆ ಇಲ್ಲೂ ಕೂಡ ವೋಂಟ್ ಅಂತಲೇ ಆಗಬೇಕು. ಇಲ್ಲಿ ವಿಲ್ ಅಂತ ವೋಂಟ್ ಅಟೆಂಡ್ ಅಂತ ಇದ್ರೆ ಇಲ್ಲಿ ವೋಂಟ್ ಬಿ ಆಗುತ್ತೆ, ಆಯ್ತಲ್ಲ. ವೋಂಟ್ ಬಿ ಅಟೆಂಡೆಡ್ ಅಂತ ಆಗಬೇಕು. ದ ಕ್ಲಾಸ್ ವಿಲ್ ಬಿ ಅಟೆಂಡೆಡ್ ಬೈ ಮೀ, ವೋಂಟ್ ಬಿ ಅಟೆಂಡೆಡ್ ಬೈ ಮೀ, ಈ ರೀತಿ ಆಗಬೇಕು. ಸೊ ದ್ಯಾಟ್ ಅಲ್ಲಿ ವಿಲ್ ಅಟೆಂಡ್ ಅಂತ ಇದ್ರೆ ಐ ಸಬ್ಜೆಕ್ಟು, ವೋಂಟ್ ಅಟೆಂಡ್ ಅನ್ನೋದು ಇದು ವರ್ಬ್ನ ಒಂದು ಗುಂಪು, ದ ಕ್ಲಾಸ್ ಅನ್ನೋದು ಆಬ್ಜೆಕ್ಟು. ಇಲ್ಲಿ ಈ ವರ್ಬ್ನ ಗುಂಪನ್ನ ನಾವು ಚೇಂಜ್ ಮಾಡಬೇಕು ಅಂದರೆ ವೋಂಟ್ ಬಿ ಅಟೆಂಡೆಡ್ ಬೈ ಅಂತ ಆಗುತ್ತೆ. ಸೊ ಅದಕ್ಕೆ ಇನ್ನೊಂದು ಎಕ್ಸಾಂಪಲ್ ನಾನು ಕೊಟ್ಟಿದ್ದೀನಿ ನೋಡಿ. ಹಿ ಕ್ಯಾನ್ ಕಂಟ್ರೋಲ್ ದ ಟಾಸ್ಕ್. ಸೊ ದ ಟಾಸ್ಕ್ ಅನ್ನೋದು ಇಲ್ಲಿ ಆಬ್ಜೆಕ್ಟ್ ಆಗುತ್ತೆ, ಹಿ ಅನ್ನೋದು ಸಬ್ಜೆಕ್ಟ್ ಆಗುತ್ತೆ, ಕ್ಯಾನ್ ಕಂಟ್ರೋಲ್ ಅನ್ನೋದು ಇಲ್ಲಿ ಒಂದು ವರ್ಬ್ನ ಒಂದು ಗ್ರೂಪ್ ಆಗುತ್ತೆ. ಸೊ ದಟ್ ಅಲ್ಲಿ ನಾನು ಆಬ್ಜೆಕ್ಟ್ನ ಸಬ್ಜೆಕ್ಟ್ ಮಾಡ್ಕೊಂಡಿದ್ದೀನಿ ದ ಟಾಸ್ಕ್. ಇಲ್ಲಿ ಕ್ಯಾನ್ ಕಂಟ್ರೋಲ್ ಆದರೆ ಇದು ದ ಟಾಸ್ಕ್ ಕ್ಯಾನ್ ಬಿ ಕಂಟ್ರೋಲ್ಡ್ ಬೈ ಹಿಮ್ ಅಂತ ಆಗುತ್ತೆ. ಇಲ್ಲಿ ಕ್ಯಾನ್ ಇರೋದು ಕ್ಯಾನ್ ಬಿ ಆಗುತ್ತೆ ಈ ಕಾಂಟೆಕ್ಸ್ಟಲ್ಲಿ. ದ ಟಾಸ್ಕ್ ಕ್ಯಾನ್ ಬಿ ಕಂಟ್ರೋಲ್ಡ್ ಬೈ ಹಿಮ್, ಈ ಕಾಂಟೆಕ್ಸ್ಟ್ ಆಗುತ್ತೆ. ಇದನ್ನ ಒಂದು ಸ್ವಲ್ಪ ನಾವು ಕೇರ್ಫುಲ್ ಆಗಿ ಎಫರ್ಟ್ ಹಾಕಿ ಅರ್ಥ ಮಾಡ್ಕೋಬೇಕು. ಇನ್ನೊಂದು ಕೊಟ್ಟಿದ್ದೀನಿ ನೋಡಿ. ಯು ಮೇ ರಿಯಲೈಸ್ ದ ಟ್ರೂತ್, ಈ ರೀತಿ ಇದೆ. ಯು ಅನ್ನೋದು ಸಬ್ಜೆಕ್ಟು, ಮೇ ರಿಯಲೈಸ್ ಅನ್ನೋದು ಇಲ್ಲಿ ವರ್ಬು, ಒಬ್ನ ಗುಂಪು, ದ ಟ್ರೂತ್ ಇದು ಆಬ್ಜೆಕ್ಟು. ದ ಟ್ರೂತ್ ಆಬ್ಜೆಕ್ಟ್ ಸಬ್ಜೆಕ್ಟ್ ಆಗಿದೆ. ಸಬ್ಜೆಕ್ಟ್ಗೆ ಹೆಲ್ಪಿಂಗ್ ವರ್ಬ್ ಯಾವುದು ಅಂದರೆ ಮೇ ಬಿ. ಇದು ಮೇ ಅನ್ನೋದು ಇಲ್ಲಿ ಮೇ ಬಿ ಆಗುತ್ತೆ, ಯಾಕೆಂದರೆ ಯಾವ ಟೆನ್ಸಲ್ಲಿ ಇದೆಯೋ ಅದೇ ಟೆನ್ಸಲ್ಲಿ ಚೇಂಜ್ ಮಾಡಬೇಕಂತ ಹೇಳಿದ್ದೀನಿ, ಬೇರೆ ಟೆನ್ಸಲ್ಲಿ ಚೇಂಜ್ ಮಾಡೋಂಗಿಲ್ಲ. ಇಲ್ಲಿ ಮೇ ಬಿ, ಇಲ್ಲಿ ಮೇ ರಿಯಲೈಸ್ ಅಂತ ಇದ್ದರೆ ಇಲ್ಲಿ ಕ್ಯಾನ್ ಬಿ ಅಂತ ಕೊಡೋಂಗಿಲ್ಲ, ಅದು ಮೇ ಬಿ ಅಂತಲೇ ಆಗಬೇಕು. ದ ಟ್ರೂತ್ ಮೇ ಬಿ ರಿಯಲೈಸ್ಡ್ ಬೈ ಯು. ಯು ಅನ್ನೋದು ಯು ಆಗುತ್ತೆ ಅಂತ ಹೇಳಿದ್ದೀನಿ, ಅಲ್ಲಿ ಮೆನ್ಷನ್ ಮಾಡಿದ್ದೀನಿ, ನೋಡ್ಕೊಳ್ಳಿ. ಅದನ್ನ ಸಬ್ಜೆಕ್ಟಲ್ಲೂ ಯು ಇರುತ್ತೆ, ಆಬ್ಜೆಕ್ಟಲ್ಲೂ ಯು ಇರುತ್ತೆ, ಇದೊಂದು ಮಾತ್ರ. ದ ಟ್ರೂತ್ ಮೇ ಬಿ ರಿಯಲೈಸ್ಡ್ ಬೈ
realized by you. Next, I will not be buying the product. ಇದೊಂದು ಸೆಂಟೆನ್ಸ್ ಇದೆ ನೋಡಿ, ಐ ವಿಲ್ ನಾಟ್ ಬಿ ಬೈಯಿಂಗ್ ದ ಪ್ರಾಡಕ್ಟ್ ಅಂತ ಇದೆಯಲ್ಲ ನೋಡಿ, ಇದು ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸಲ್ಲಿ ಇದೆ. ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸಲ್ಲಿ ಇರೋದನ್ನ ನಾವು ಪ್ಯಾಸಿವ್ ವಾಯ್ಸ್ಗೆ ಚೇಂಜ್ ಮಾಡೋಕ್ಕಾಗಲ್ಲ. ಸೊ ದ್ಯಾಟ್ ಇಲ್ಲಿ ಪ್ಯಾಸಿವ್ ವಾಯ್ಸ್ಗೆ ಇದನ್ನು ನಾವು ಚೇಂಜ್ ಮಾಡೋಕ್ಕಾಗಲ್ಲ. ಫ್ಯೂಚರ್ ಟೆನ್ಸಲ್ಲಿ ಸಿಂಪಲ್ ಪ್ರೆಸೆಂಟ್, ಸಿಂಪಲ್ ಫ್ಯೂಚರು ಮತ್ತು ಫ್ಯೂಚರ್ ಪರ್ಫೆಕ್ಟ್ ಇವೆರಡು ಮಾತ್ರ ಚೇಂಜ್ ಮಾಡ್ಬೋದು. ಅದನ್ನ ಎರಡನ್ನ ಮಾತ್ರ ಕೊಟ್ಟಿರ್ತಾರೆ. ಇದನ್ನ ಯಾವುದೇ ಕಾರಣಕ್ಕೂ ಈ ರೀತಿ ಕೊಡಲ್ಲ. ನೆಕ್ಸ್ಟ್, ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್. ಐ ವಿಲ್ ಹ್ಯಾವ್ ರಿಟನ್ ಇಂಗ್ಲೀಷ್. ಐ ವಿಲ್ ಹ್ಯಾವ್ ರಿಟನ್ ಇಂಗ್ಲೀಷ್. ನಾನು ಇಂಗ್ಲೀಷ್ನ ಬರೆದಿರ್ತೀನಿ ಫ್ಯೂಚರಲ್ಲಿ. ಇಂಗ್ಲೀಷು ನನ್ನಿಂದ ಬರೆದಲ್ಪಟ್ಟಿರುತ್ತದೆ ಫ್ಯೂಚರಲ್ಲಿ ಹೇಳೋದು. ಸೊ ಅದನ್ನು ಇಂಗ್ಲೀಷಲ್ಲಿ ಈ ರೀತಿ ಹೇಳ್ತಾರೆ. ಇಂಗ್ಲೀಷ್ ಆಬ್ಜೆಕ್ಟ್ ಇಲ್ಲಿ ಸಬ್ಜೆಕ್ಟ್ ಆಗುತ್ತೆ. ಈ ಸಬ್ಜೆಕ್ಟು ಕೊನೆಯಲ್ಲಿ ಆಬ್ಜೆಕ್ಟ್ ಆಗುತ್ತೆ. ಇಲ್ಲಿ ಸಬ್ಜೆಕ್ಟು ವಿಲ್ ಹ್ಯಾವ್ ರಿಟನ್ ಅನ್ನೋದು ವರ್ಬ್ನ ಗುಂಪು, ಇಂಗ್ಲೀಷ್ ಅನ್ನೋದು ಆಬ್ಜೆಕ್ಟ್. ಇಂಗ್ಲೀಷ್ ಈಗ ಅದನ್ನು ಸಬ್ಜೆಕ್ಟ್ ಮಾಡ್ಕೊಂಡಿದ್ದೀವಿ. ಇದಕ್ಕೆ ರಿಲೇಟೆಡ್ ವರ್ಬು ಇಲ್ಲೇನು ಚೇಂಜಸ್ ಏನೂ ಆಗಲ್ಲ. ರಿಲೇಟೆಡ್ ವರ್ಬು ವಿಲ್ ಹ್ಯಾವ್ ಅನ್ನೋದೇ ಆಗುತ್ತೆ. ಸೊ ದಟ್ ಇಲ್ಲಿ ವಿಲ್ ಹ್ಯಾವ್ ರಿಟನ್ ಅಂತ ಇದ್ರೆ ಇಲ್ಲಿ ವಿಲ್ ಹ್ಯಾವ್ ಬೀನ್ ರಿಟನ್ ಅಂತ ಆಗುತ್ತೆ. ಇಂಗ್ಲೀಷ್ ವಿಲ್ ಹ್ಯಾವ್ ಬೀನ್ ರಿಟನ್ ಬೈ ಮೀ ಅಂತ ಆಗುತ್ತೆ ಈ ಕಾಂಟೆಕ್ಸ್ಟಲ್ಲಿ. ಅದೇ ರೀತಿ ಎಕ್ಸ್ಟ್ರಾ ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ ನೋಡಿ. ಐ ವುಡ್ ಹ್ಯಾವ್ ಟೇಕನ್ ದ ಕ್ಲಾಸ್, ಐ ವುಡ್ ಹ್ಯಾವ್ ಟೇಕನ್ ದ ಗ್ಲಾಸ್ ಅಂತ ಇದೆ ನೋಡಿ. ಸೊ ದ್ಯಾಟ್ ನಾನು ಗ್ಲಾಸ್ನ ತಗೋಬೋದಾಗಿತ್ತು, ನನ್ನಿಂದ ಗ್ಲಾಸ್ ತಗೋಬೋದಾಗಿತ್ತು ಅಂತ ಇದ್ದರೆ ಅದನ್ನ ಈ ರೀತಿ ಟ್ರಾನ್ಸ್ಲೇಟ್ ಮಾಡ್ತೀವಿ ನೋಡಿ. ದ ಗ್ಲಾಸ್ ವುಡ್ ಹ್ಯಾವ್ ಬೀನ್ ಟೇಕನ್ ಬೈ ಮೀ, ದ ಗ್ಲಾಸ್ ವುಡ್ ಹ್ಯಾವ್ ಬೀನ್ ಟೇಕನ್ ಬೈ ಮೀ. ವುಡ್ ಹ್ಯಾವ್ ಇಲ್ಲಿ ವುಡ್ ಹ್ಯಾವ್ ಟೇಕನ್ ಅಂತ ಇದ್ರಲ್ಲಿ ವುಡ್ ಹ್ಯಾವ್ ಬೀನ್ ಟೇಕನ್ ಅಂತ ಆಗುತ್ತೆ. ನೆಕ್ಸ್ಟು ಐ ಶುಡ್ ಹ್ಯಾವ್ ಅರೇಂಜ್ಡ್ ದ ಫಂಕ್ಷನ್. ಐ ಶುಡ್ ಹ್ಯಾವ್ ಅರೇಂಜ್ಡ್ ಅಂತ ಇದ್ರೆ ದ ಫಂಕ್ಷನ್, ಇಲ್ಲಿ ಫಂಕ್ಷನ್ನ ಸಬ್ಜೆಕ್ಟ್ ಮಾಡ್ಕೊಂಡ್ವಿ. ದ ಫಂಕ್ಷನ್ ಶುಡ್ ಹ್ಯಾವ್ ಬೀನ್ ಅರೇಂಜ್ಡ್ ಬೈ ಮೀ ಅಂತ ಆಗುತ್ತೆ. ನೆಕ್ಸ್ಟು ಹಿ ಕುಡ್ ಹ್ಯಾವ್ ಅಂಡರ್ಸ್ಟುಡ್ ದ ಸಿಚುಯೇಷನ್ ಅಂತ ಇದ್ರೆ ದ ಸಿಚುಯೇಷನ್ could have been understood by me, could have been understood by him. Sorry, he ಇರೋದು ಇಲ್ಲಿ him ಆಗುತ್ತೆ. understood by him. ನೆಕ್ಸ್ಟು he might have chosen the course. he might have chosen the course ಅಂತ ಇದ್ರೆ the course ಇಲ್ಲಿ ಸಬ್ಜೆಕ್ಟ್ ಆಗುತ್ತೆ. he might have chosen ಅಂತ ಇದ್ರೆ ಇಲ್ಲಿ he might have been ಆಗುತ್ತೆ. the course might have been chosen by him ಅಂತ ಆಗುತ್ತೆ. ಇಲ್ಲಿ ಹಿ ಇರೋದು ಐ ಅಂತ ಇದ್ರೆ ಹಿಮ್ ಇರೋದು ಮೀ ಆಗುತ್ತೆ. ಸೊ ದಟ್ ಈ ರೀತಿಯಾಗಿ ನಾವು ಕಾಂಟೆಕ್ಸ್ಟ್ ನೋಡಬೇಕಾಗುತ್ತೆ ನೋಡಿ. ಈ ಪಾಯಿಂಟ್ ಇದೆಯಲ್ಲ ನೋಡಿ, ಐ ವುಡ್ ಹ್ಯಾವ್ ರಿಟನ್, ಐ ವುಡ್ ಹ್ಯಾವ್ ಡನ್ ಇಟ್, ಐ ಕುಡ್ ಹ್ಯಾವ್ ಡೂ ಇಟ್, ಐ ಕುಡ್ ಹ್ಯಾವ್ ಡನ್ ಇಟ್, ಐ ವುಡ್ ಹ್ಯಾವ್ ಡನ್ ಇಟ್, ಐ ಶುಡ್ ಹ್ಯಾವ್ ಡನ್ ಇಟ್. ಈ ರೀತಿ ಈ ಪಾಯಿಂಟ್ ಇದೆಯಲ್ಲ ನೋಡಿ, ಫ್ಯೂಚರ್ ಪರ್ಫೆಕ್ಟ್ ಟೆನ್ಸಲ್ಲಿ ಮಾತಾಡೋದಿದೆಯಲ್ಲ, ಇದು ವೆರಿ ಇಂಪಾರ್ಟೆಂಟ್. ಸ್ಪೋಕನ್ ಇಂಗ್ಲೀಷಲ್ಲಿ ಇದನ್ನು ನಾವು ಜಾಸ್ತಿ ಯೂಸ್ ಮಾಡ್ತೀವಿ. ಎಸ್ಪೆಷಲಿ ಈ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ನ ನಾವು ಆಕ್ಟಿವ್ ವಾಯ್ಸಲ್ಲಿ ಮಾತಾಡೋದು ಮತ್ತು ಪ್ಯಾಸಿವ್ ವಾಯ್ಸಲ್ಲಿ ಮಾತಾಡೋದು ಆ ಒಂದು ಸೆಂಟೆನ್ಸ್ನ ವ್ಯಾಲ್ಯೂನ ಇನ್ಕ್ರೀಸ್ ಮಾಡುತ್ತೆ, ಆ ಒಂದು ಸ್ಟ್ಯಾಂಡರ್ಡನ್ನು ಕೊಡುತ್ತೆ. ಸೊ ದಟ್ ಅದಕ್ಕಾಗಿ ನಾನು ಇದನ್ನು ಸ್ಪೆಷಲ್ ಆಗಿ ನಾನು ನಿಮಗೆ ಇಲ್ಲಿ ಅನಲೈಸಿಸ್ ಕೊಟ್ಟಿದ್ದೀನಿ. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ನೆಕ್ಸ್ಟು ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನ ನಾವು ಯಾವುದೇ ಕಾರಣಕ್ಕೂ ಪ್ಯಾಸಿವ್ ಆಗಿ ಚೇಂಜ್ ಮಾಡೋಕ್ಕಾಗಲ್ಲ. ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಯಾವ ರೀತಿ ಇರುತ್ತೆ ಅಂದರೆ ಐ ವಿಲ್ ಹ್ಯಾವ್ ಬೀನ್ ಲರ್ನಿಂಗ್ ಇಂಗ್ಲೀಷ್, ನಾನು ಮುಂದಿನ ದಿನಗಳಲ್ಲಿ ಇಂಗ್ಲೀಷ್ನ ಕಲಿಯುತ್ತಲೇ ಇರುತ್ತೇನೆ ಅಂತ ಇದ್ದರೆ ಅದನ್ನು ನಾವು ಚೇಂಜ್ ಮಾಡೋಕ್ಕಾಗಲ್ಲ. ಐ ವಿಲ್ ಹ್ಯಾವ್ ಬೀನ್ ಲರ್ನಿಂಗ್ ಇಂಗ್ಲೀಷ್ ಅಂತಲೇ ಆಗುತ್ತೆ. ಅದನ್ನು ನಾವು ಪ್ಯಾಸಿವ್ ವಾಯ್ಸ್ಗೆ ಚೇಂಜ್ ಮಾಡೋಕ್ಕಾಗಲ್ಲ. ದಿಸ್ ಅಬೌಟ್ ದ ಪ್ಯಾಸಿವ್ ವಾಯ್ಸ್. ನೆಕ್ಸ್ಟು ಇಲ್ಲಿ ನಿಮಗೆ ಪ್ಯಾಸಿವ್ ವಾಯ್ಸ್ನಿಂದ ಆಕ್ಟಿವ್ ವಾಯ್ಸ್ಗೆ ಚೇಂಜ್ ಮಾಡಬೇಕಾದ್ರೆ ಯಾವ ರೀತಿ ಮಾಡಬೇಕಂತ ಕೊಟ್ಟಿದ್ದೀನಿ ನೋಡಿ. ಇದನ್ನು ಕೂಡ ಎಕ್ಸಾಮಲ್ಲಿ ಕೇಳ್ತಾರೆ, ಅದಕ್ಕಾಗಿ ನಾನು ಅಡಿಷನ್ ಆಗಿ ಇದನ್ನು ಮೆನ್ಷನ್ ಮಾಡಿದ್ದೀನಿ. ದ ಕ್ಲಾಸ್ ಇಸ್ ಟೇಕನ್ ಬೈ ಅನಿತಾ ಅಂತ ಇದ್ರೆ ನೋಡಿ, ಅದು ಯಾವ ಟೆನ್ಸಲ್ಲಿದೆ ಅನ್ನೋದನ್ನ ಐಡೆಂಟಿಫೈ ಮಾಡ್ಕೋಬೇಕು. ಅದು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿದೆ. ಇಲ್ಲಿ ಅನಿತಾ ಟೇಕ್ಸ್ ದ ಕ್ಲಾಸ್ ಆಗುತ್ತೆ. ಯಾಕೆ ಅಂತಂದರೆ ಅನಿತಾ ಅನ್ನೋದು ಆಬ್ಜೆಕ್ಟು, ಅದನ್ನ ಇಲ್ಲಿ ನಾವು ಸಬ್ಜೆಕ್ಟ್ ಮಾಡ್ಕೊಂಡ್ವಿ. ಅನಿತಾ ಇಲ್ಲಿ ಈಸ್ ಟೇಕನ್ ಅಂತ ಇದ್ದರೆ, ಈಸ್ ಟೇಕನ್ ಬೈ ಅಂತ ಇದ್ದರೆ ಇಲ್ಲಿ ಆ ವರ್ಬ್ ಯಾವ್ದು ಯೂಸ್ ಮಾಡಿದ್ದಾರೆ, ಟೇಕ್. ಸೊ ದಟ್ ಅನಿತಾ ಅದು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಗಿರೋದ್ರಿಂದ ಇಲ್ಲಿ ಟೇಕನ್ ಅನ್ನೋದು V3 ಇರುತ್ತೆ. ಅದನ್ನು ನಾವು V1 ಕನ್ವರ್ಟ್ ಮಾಡಬೇಕಾಗುತ್ತೆ. ಇದು ಟೇಕನ್ ಅಂತ ಇದೆಯಲ್ಲ, ಇದು V3 ಅಂದರೆ ಪಾಸ್ಟ್ ಪಾರ್ಟಿಸಿಪಲ್ಲು. ಪಾಸ್ಟ್ ಪಾರ್ಟಿಸಿಪಲ್ ಇರೋದಕ್ಕೆ ಪ್ರೆಸೆಂಟ್ ಟೆನ್ಸ್ ಯಾವುದು ಅಂದರೆ ಟೇಕ್ ಆಗುತ್ತೆ. ಟುಕ್ ಟೇಕನ್. ಹಾಗಾಗಿ ಇದನ್ನು ನಾವು ಟೇಕ್ ಅಂತಲೇ ಕನ್ವರ್ಟ್ ಮಾಡ್ಕೋಬೇಕಾಗತ್ತೆ. ಅನಿತಾ ಟೇಕ್ ಆಗುತ್ತೆ ಇಲ್ಲಿ.
ಅನಿತಾ ಟೇಕ್ ಅಂತ ಅಂತಂದರೆ ಅನಿತಾ ಈಗ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಅಲ್ವಾ, ಅದಕ್ಕೆ ನಾವು ಟೇಕ್ಸ್ ಅಂತ ಮಾಡಬೇಕಾಗತ್ತೆ. ಐ ಟೇಕ್ ಬಟ್ ಅನಿತಾ ಟೇಕ್ಸ್, ಬಿಕಾಸ್ ಐ ಆಮ್ ದ ಫಸ್ಟ್ ಪರ್ಸನ್, ಯು ಆರ್ ದ ಸೆಕೆಂಡ್ ಪರ್ಸನ್, ಬಟ್ ಅನಿತಾ ಇಸ್ ದ ಥರ್ಡ್ ಪರ್ಸನ್ ವಾಟ್ ವಿ ಆರ್ ಟಾಕಿಂಗ್ ಅಬೌಟ್. ಸೊ ಅನಿತಾ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಗಿರೋದ್ರಿಂದ ಅನಿತಾ ಟೇಕ್ಸ್ ಅಂತಲೇ ಆಗುತ್ತೆ. ಅನಿತಾ ಟೇಕ್ಸ್ ದ ಕ್ಲಾಸ್. ಸೊ ಇಲ್ಲಿ ಸಬ್ಜೆಕ್ಟು ಆಬ್ಜೆಕ್ಟ್ ಆಗುತ್ತೆ. ಸೊ ದಟ್ ಇಲ್ಲಿ V3 ಇಲ್ಲಿ V1 ಆಗಿ ಕನ್ವರ್ಟ್ ಮಾಡ್ಕೋಬೇಕು ಅಷ್ಟೇ. ಅಲ್ಲಿ ನೀವು ಆಕ್ಟಿವ್ ವಾಯ್ಸ್ನ ಪಾಸಿವ್ ವಾಯ್ಸ್ಗೆ ಚೇಂಜ್ ಮಾಡಬೇಕಾದ್ರೆ V1ನ V3ಗೆ ಚೇಂಜ್ ಮಾಡ್ಕೋಬೇಕು. ಅಂದರೆ ಪ್ರೆಸೆಂಟ್ ಟೆನ್ಸ್ನ ಪಾಸ್ಟ್ ಪಾರ್ಟಿಸಿಪಲ್ಗೆ ಚೇಂಜ್ ಮಾಡ್ಕೋಬೇಕು, ಪ್ರೆಸೆಂಟ್ ವರ್ಬ್ನ. ಸಾರಿ, ನೆಕ್ಸ್ಟು ಸಾರಿ ಇದನ್ನ ನಾನು ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಅಂತ ಹಾಕಿದ್ದೀನಿ, ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಫಾರ್ ದಾಟ್. ದ ಎಕ್ಸಾಮಿನೇಷನ್ ಈಸ್ ಬೀಯಿಂಗ್ ಅಟೆಂಡೆಡ್ ಬೈ ದ ಗರ್ಲ್. ದಟ್ ಮೀನ್ಸ್ ಇದನ್ನ ನಾವು ಆಕ್ಟಿವ್ ವಾಯ್ಸ್ಗೆ ಚೇಂಜ್ ಮಾಡಬೇಕು ಅಂತಂದರೆ ದ ಗರ್ಲ್ ಅನ್ನೋದು ಸಬ್ಜೆಕ್ಟ್ ಮಾಡ್ಕೋಬೇಕು. ದ ಗರ್ಲ್ ಅಟೆಂಡೆಡ್ ಅನ್ನೋದು ಈಗ V3 ಇದೆ, ಅದನ್ನ V1ಗೆ ಚೇಂಜ್ ಮಾಡ್ಕೋಬೇಕು ಅಂತಂದರೆ ಈಸ್ ಬೀಯಿಂಗ್ ಅಂತ. ಬೀಯಿಂಗ್ ಅಂದರೆ ಅದ್ರ ING ಸೇರಿಸ್ಕೋಬೇಕು. ಬೀಯಿಂಗ್ ಅಟೆಂಡೆಡ್ ಅಂತ ಇದ್ದರೆ ಅದನ್ನು ಅಟೆಂಡೆಡ್ ಅಂತ ಇರೋದು V3 ಇದೆ, ಅದನ್ನು V1 ಅಂತ ಕನ್ವರ್ಟ್ ಮಾಡಿಕೊಂಡ್ರೆ ಅಟೆಂಡ್ ಆಗುತ್ತೆ ಅಷ್ಟೇ. ಅದಕ್ಕೆ ಬೀಯಿಂಗ್ ಅಂತ ಬೀಯಿಂಗ್ ಇಲ್ಲಿದ್ರೆ ಅದಕ್ಕೆ ನಾವು ಅಲ್ಲಿ ING ಸೇರಿಸಬೇಕು. ಸೊ ದಟ್ ಬೀಯಿಂಗ್ ಅಟೆಂಡೆಡ್ ಅಂತ ಇದ್ದರೆ ಅಲ್ಲಿ ನಾವು ಅಟೆಂಡಿಂಗ್ ಆಗುತ್ತೆ. ಸೊ ದಟ್ ದ ಗರ್ಲ್ಗೆ ನಾವು ರಿಲೇಟೆಡ್ ಹೆಲ್ಪಿಂಗ್ ವರ್ಬ್ ಯಾವುದು ಅಂದರೆ ಈಸ್. ದ ಗರ್ಲ್ ಈಸ್ ಬೀಯಿಂಗ್ ಅಟೆಂಡೆಡ್ ಅಂತ ಇದ್ದರೆ ಅದು ಅಟೆಂಡಿಂಗ್ ಆಗುತ್ತೆ. ದ ಗರ್ಲ್ ಈಸ್ ಅಟೆಂಡಿಂಗ್ ದ ಎಕ್ಸಾಮಿನೇಷನ್. ಸಬ್ಜೆಕ್ಟು ಇಲ್ಲಿ ಆಬ್ಜೆಕ್ಟ್ ಆಗಿದೆ. ದ ಗರ್ಲ್ ಈಸ್ ಅಟೆಂಡಿಂಗ್ ದ ಎಕ್ಸಾಮಿನೇಷನ್. ನೆಕ್ಸ್ಟು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಅಂತ ಇದ್ದೀನಿ. ಇದು ಒನ್ಸ್ ಅಗೇನ್ ಎಕ್ಸ್ಟ್ರೀಮ್ಲಿ ಸಾರಿ ಫಾರ್ ದಾಟ್. ಅದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸು. The book has been given by Raju. So that Raju has given the book. ಈ ಕಾಂಟೆಕ್ಸ್ಟ್ ಆಗುತ್ತೆ ನೋಡಿ. ಈಗ ರಾಜುನ ನಾವು ಸಬ್ಜೆಕ್ಟ್ ಮಾಡ್ಕೊಂಡ್ವಿ. ಈಗ ರಾಜುಗೆ ಹೆಲ್ಪಿಂಗ್ ವರ್ಬು ಹ್ಯಾಸ್ ಅಂತ ಇದ್ರೆ ಇಲ್ಲಿ ಹ್ಯಾಸ್ ಅಂತಾನೆ ಆಗುತ್ತೆ. ಬೀನ್ ಗಿವನ್ ಅಂತ ಇದ್ರೆ ಅದನ್ನು ನಾವು ಗಿವನ್ ಅಂತಾನೆ, ಇದು ಬೀನ್ ಗಿವನ್ ಅಂತ ಇದ್ರೆ ಅದನ್ನು ನಾವು V3 ಇರುತ್ತೆ, ಅದನ್ನು V1ಗೆ ಕನ್ವರ್ಟ್ ಮಾಡ್ಕೋಬೇಕು. ರಾಜು ಇಲ್ಲಿ ಹ್ಯಾಸ್ ಬೀನ್ ಗಿವನ್ ಅಂತ ಇದ್ರೆ ರಾಜು ಹ್ಯಾಸ್ ಗಿವನ್ ದ ಬುಕ್ ಆಗುತ್ತೆ. ಸೊ ದಟ್ ಇದನ್ನ ನಾವು ಸಿಂಪಲ್ ಅದೇನು ಪ್ರೆಸೆಂಟ್ ಪರ್ಫೆಕ್ಟಲ್ಲಿ ಇರೋದನ್ನ ನಾವು ಈ ರೀತಿ ಪಾಸಿವ್ ವಾಯ್ಸಲ್ಲಿ ಇರೋದನ್ನ ಈ ರೀತಿ ಆಕ್ಟಿವ್ ವಾಯ್ಸ್ ಚೇಂಜ್ ಮಾಡ್ಕೊಂಡ್ವಿ. ಅದೇ ರೀತಿ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಇರೋದನ್ನ ನಾವು ಯಾವುದೇ ಕಾರಣಕ್ಕೂ ಚೇಂಜ್ ಮಾಡೋಕ್ಕಾಗಲ್ಲ. ಕೆಲವು ಈ ಫ್ಯೂಚರ್ ಅನ್ನೋದು ಅದು ಪ್ರೆಸೆಂಟ್ ಆಗಿತ್ತು, ಅದಕ್ಕೆ ತಪ್ಪಾಗಿದೆ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಫಾರ್ ದಾಟ್. ನೆಕ್ಸ್ಟ್ ಸಿಂಪಲ್ ಪಾಸ್ಟ್. ದ ಕಂಪ್ಯೂಟರ್ ವಾಸ್ ಆಪರೇಟೆಡ್ ಬೈ ಹಿಮ್. ಹಿಮ್ ಇರೋದು ಇಲ್ಲಿ ಹಿಮ್ ಇರೋದು ಆಬ್ಜೆಕ್ಟ್ ಆಗಿದೆ, ಇಲ್ಲಿ ಸಬ್ಜೆಕ್ಟ್ಗೆ ಅದನ್ನ ಹೀ ಆಗಿ ಕನ್ವರ್ಟ್ ಮಾಡ್ಕೋಬೇಕು. ಇಲ್ಲಿ ವಾಸ್ ಆಪರೇಟೆಡ್ ಅಂತ ಇದ್ರೆ ನೋಡಿ, ಇದು ಒಂದು ವರ್ಬ್ನ ಒಂದು ಗುಂಪು ಅಲ್ವಾ. ಆಪರೇಟೆಡ್ ಅಂದರೆ ಅದು V3 ಆಗಿರುತ್ತೆ. V1 ಕನ್ವರ್ಟ್ ಮಾಡ್ಕೊಂಡ್ರೆ ಸರಿ, ಈಗ ಇದನ್ನ ಆಪರೇಟೆಡ್ ಅನ್ನೋದು V3, ಆದರೆ ಅದು ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ನಾವು ಚೇಂಜ್ ಮಾಡ್ಕೋಬೇಕಂದ್ರೆ ಅದನ್ನು V2ಗೆ ಕನ್ವರ್ಟ್ ಮಾಡ್ಕೋಬೇಕು. ಅಲ್ಲಿ ವಾಸ್ ಆಪರೇಟೆಡ್ ಅಂತಂದರೆ ಅದನ್ನು V2ಗೆ ಕನ್ವರ್ಟ್ ಮಾಡ್ಕೋಬೇಕು ಅಂದರೆ ಅದನ್ನು ನಾವು ಆಪರೇಟೆಡೇ ಆಗುತ್ತೆ. ಅಲ್ಲಿ ವಾಸ್ ಹೋಗುತ್ತೆ. ಆಪರೇಟೆಡ್ ಇನ್ ಪ್ರೆಸೆಂಟ್ ಆಪರೇಟ್, ಇನ್ ಪಾಸ್ ಆಪರೇಟೆಡ್, V2 ಇನ್ ಪಾಸ್ಟ್ ಪಾರ್ಟಿಸಿಪಲ್ V3 ಆಪರೇಟೆಡ್. ಸೊ ದಟ್ ಇಲ್ಲಿ V2ಗೆ ಕನ್ವರ್ಟ್ ಮಾಡ್ಕೋಬೇಕಾದ್ರೆ ಹಿ ಆಪರೇಟೆಡ್ ದ ಕಂಪ್ಯೂಟರ್ ಅಂತಲೇ ಆಗುತ್ತೆ. ಅಲ್ಲಿ ವಾಸ್ ಸೇರ್ಸಂಗಿಲ್ಲ, ಯಾಕಂದರೆ ವಾಸ್ ಆಪರೇಟೆಡ್ ಅನ್ನೋದು ಒಂದು ಗುಂಪು. ಅದನ್ನು ನಾವು ಚೇಂಜ್ ಮಾಡ್ಕೊಳ್ಳೋಕ್ಕೆ ಪ್ರೆಸೆಂಟ್ ಅದೇನು ಆಕ್ಟಿವ್ ವಾಯ್ಸ್ಗೆ ಚೇಂಜ್ ಮಾಡೋಕ್ಕೆ ಹೋದಾಗ ನಾವು ಅದನ್ನು ಸೇರಿಸಬಾರ್ದು. ನೆಕ್ಸ್ಟ್ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸು. ಇಲ್ಲಿ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ದ ಕಂಪ್ಯೂಟರ್ ವಾಸ್ ಬೀಯಿಂಗ್ ಆಪರೇಟೆಡ್ ಬೈ ಮೀ ಅಂತ ಇದೆ. ಸೊ ದಟ್ ಅದು ಆಸ್ ಯೂಶುವಲಿ ಐ ವಾಸ್ ಆಪರೇಟಿಂಗ್ ದ ಕಂಪ್ಯೂಟರ್ ಆಗುತ್ತೆ. ಅಲ್ಲಿ ವಾಸ್ ಬೀಯಿಂಗ್ ಆಪರೇಟೆಡ್ ಅನ್ನೋದು, ಅಲ್ಲಿ ಬೀಯಿಂಗ್ ಆಪರೇಟೆಡ್ ಅನ್ನೋದು ಪ್ರೆಸೆಂಟ್ ಅದೇನು ಇದಕ್ಕೆ ಚೇಂಜ್ ಮಾಡ್ಕೋಬೇಕಂದ್ರೆ ಅದೇನು ಸಿಂಪಲ್ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಚೇಂಜ್ ಮಾಡ್ಕೋಬೇಕಾದ್ರೆ ಆಪರೇಟಿಂಗ್ ಆಗುತ್ತೆ. ಇಲ್ಲಿ ಐ ವಾಸ್ ಆಪರೇಟಿಂಗ್ ದ ಕಂಪ್ಯೂಟರ್ ಆಗುತ್ತೆ. ನೆಕ್ಸ್ಟು ಪಾಸ್ಟ್ ಪರ್ಫೆಕ್ಟ್ ಟೆನ್ಸು. ದ ಕಂಪ್ಯೂಟರ್ ಹ್ಯಾಡ್ ಬೀನ್ ಆಪರೇಟೆಡ್ ಬೈ ದೆಮ್ ಅಂತ ಇದ್ರೆ ದೆಮ್ ಇರೋದು ದೇ ಆಗುತ್ತೆ. ದೇ ಹ್ಯಾಡ್ ಆಪರೇಟೆಡ್ ದ ಕಂಪ್ಯೂಟರ್. ಸೇಮ್ ಅಲ್ಲಿ ಯಾವ ರೀತಿ ಇತ್ತೋ ಅದನ್ನ ನಾವು ಚೇಂಜ್ ಮಾಡೋದಷ್ಟೇ. ನೆಕ್ಸ್ಟ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಯಾವುದೇ ಕಾರಣಕ್ಕೂ ಏನೂ ಚೇಂಜಸ್ ಆಗಲ್ಲ, ಅದು ಆಸ್ ಇಟ್ ಈಸ್ ಅಲ್ಲೇ ಇರುತ್ತೆ. ಇನ್ನು ಫ್ಯೂಚರ್ ಸಿಂಪಲ್ ಫ್ಯೂಚರ್ ಮಾತ್ರ ಸ್ವಲ್ಪ ನಾವು ಇದನ್ನು ಕೇರ್ಫುಲ್, ಅದನ್ನು ನಾವು
ಆಕ್ಟಿವಿಂದ ಪ್ಯಾಸಿವ್ಗೆ ಹೆಂಗೆ ಚೇಂಜ್ ಮಾಡೋದು ಅಂತ ಕಲಿತ್ರೆ, ಅದೇ ರೀತಿ ಪ್ಯಾಸಿವಿಂದ ಆಕ್ಟಿವ್ ಚೇಂಜ್ ಮಾಡೋದು ಕೂಡ ಕಲಿಯಬೇಕು. ಯಾಕೆಂದರೆ ನಮಗೆ ಸ್ಪೋಕನ್ ಇಂಗ್ಲೀಷಲ್ಲಿ ಫ್ಲೂಯೆನ್ಸಿ ಜಾಸ್ತಿ ಬೇಕು ಅಂದರೆ ಈ ಆಕ್ಟಿವಿಂದ ಪ್ಯಾಸಿವ್ ಚೇಂಜ್ ಮಾಡೋದು, ಪ್ಯಾಸಿವಿಂದ ಆಕ್ಟಿವ್ ಚೇಂಜ್ ಮಾಡೋದು, ಕ್ವಿಕ್ ಆಗಿ ಚೇಂಜ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ದ್ಯಾಟ್ ಹಾಗಾಗಿ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಇದು ತುಂಬ ಇಂಪಾರ್ಟೆಂಟ್ ಸಿಗ್ನಿಫಿಕೆಂಟ್ ರೋಲ್ನ ಪ್ಲೇ ಮಾಡುತ್ತೆ ಈ ಪ್ಯಾಸಿವ್ ವಾಯ್ಸ್. ಇಟ್ ವಿಲ್ ಬಿ ಗಿವನ್ ಬೈ ಹಿಮ್. ಹಿಮ್ ಇರೋದು ಅಲ್ಲಿ ಸಬ್ಜೆಕ್ಟಲ್ಲಿ ಹಿ ಆಗುತ್ತೆ. ಅಲ್ಲಿ ಸಿಂಪಲ್ ವಿಲ್ ಬಿ ಅನ್ನೋದು ವಿಲ್ ಬಿ ಆಯಿತು ಅಂತಂದರೆ ಗಿವನ್ ಅನ್ನೋದು ಅದನ್ನು ಗಿವ್ ಆಗುತ್ತೆ. ಸೊ ದಟ್ ಹಿ ವಿಲ್ ಗಿವ್ ಇಟ್, ಆ ಕಾಂಟೆಕ್ಸ್ಟು. ನೆಕ್ಸ್ಟ್ ಇನ್ನೊಂದಿದೆ ನೋಡಿ, ದಟ್ ಅಮೌಂಟ್ ವುಡ್ ಬಿ ಗಿವನ್ ಬೈ ಅಸ್ ಇರೋದು ವಿ ಆಗುತ್ತೆ. ವಿ ವುಡ್ ಗಿವ್ ದಟ್ ಅಮೌಂಟ್, ವಿ ವುಡ್ ಗಿವ್ ದಟ್ ಅಮೌಂಟ್. ವುಡ್ ಬಿ ಇರೋದು ಅಲ್ಲಿ ವುಡ್ ಅಂತ ಮಾತ್ರ ಆಗುತ್ತೆ. ಗಿವನ್ ಇರೋದು V3 ಇರೋದು V1 ಆಗುತ್ತೆ, ಗಿವ್ ಆಗುತ್ತೆ. ನೆಕ್ಸ್ಟು ಇಟ್ ಶುಡ್ ಬಿ ಡನ್ ಬೈ ಮೀ ಸೊ ದಟ್ ಐ ಶುಡ್ ಡೂ ಇಟ್. ನೋಡಿ, ಐ ಶುಡ್ ಡೂ ಇಟ್ ಎಷ್ಟು ಇವೆಲ್ಲ ಇದು ಕೂಡ ಸಿಂಪಲ್ ಫ್ಯೂಚರಲ್ಲೇ ಬರುತ್ತೆ. ಬಟ್ ಇದನ್ನೆಲ್ಲ ನಾವು ಆಗಿ ಇಗ್ನೋರ್ ಮಾಡಿರ್ತೀವಿ, ಇದ್ರ ಮೇಲೆ ನಾವು ಎಫರ್ಟ್ ಹಾಕಿರಲ್ಲ. ಬಟ್ ನಾನು ಇಲ್ಲಿ ಆದಷ್ಟು ನಿಮಗೆ ಮೆನ್ಷನ್ ಮಾಡಿದ್ದೀನಿ, ಇದ್ರ ಮೇಲೆ ನೀವು ಆದಷ್ಟು ವರ್ಕೌಟ್ ಮಾಡಿ. ಇಟ್ ಶುಡ್ ಬಿ ಡನ್ ಬೈ ಮೀ ಅಂತ ಇದ್ರೆ ಡನ್ ಇರೋದು V3 ಇರೋದು V1 ಆಗುತ್ತೆ, ಡೂ ಆಗುತ್ತೆ. ಮೀ ಇರೋದು ಐ ಆಗುತ್ತೆ. ಸೊ ದಟ್ ಶುಡ್ ಬಿ ಅಂತ ಇದ್ರೆ ಅದನ್ನು ನಾವು ಶುಡ್ ಅಂತಲೇ ಮೆನ್ಷನ್ ಮಾಡಬೇಕು. ಅದು ಬಿಟ್ಟು ಕ್ಯಾನ್ ಬಿ, ಕುಡ್ ಬಿ ಆ ರೀತಿ ಎಲ್ಲ ಸೇರ್ಸಂಗಿಲ್ಲ. ಐ ಶುಡ್ ಡೂ ಇಟ್ ಅಂತಲೇ ಆಗುತ್ತೆ. ಇಟ್ ಕ್ಯಾನ್ ಬಿ ಡನ್ ಬೈ ಯು ಸೊ ದಟ್ ಯು ಕ್ಯಾನ್ ಡೂ ಇಟ್ ಅಂತ, ಆ ಕಾಂಟೆಕ್ಸ್ಟಲ್ಲಿ ಇಂಥವನ್ನೆಲ್ಲ ಅದನ್ನು ಕೊಡೋ ಚಾನ್ಸ್ ಇರುತ್ತೆ. ಇಟ್ ಕುಡ್ ಬಿ ಡನ್ ಬೈ ಹಿಮ್, ಹಿ ಕುಡ್ ಡೂ ಇಟ್. ನೆಕ್ಸ್ಟ್ ದ ಕ್ಲಾಸ್ ಮೇ ಬಿ ಅಟೆಂಡೆಡ್ ಬೈ ಹಿಮ್, ಹಿ ಮೇ ಅಟೆಂಡ್ ದ ಕ್ಲಾಸ್. ಮೇ ಬಿ ಇರೋದು ಮೇ ಆಗುತ್ತೆ, ಮೇ ಅಟೆಂಡ್ ದ ಕ್ಲಾಸ್. ದೆನ್ ದ ವಾಟರ್ ಮೈಟ್ ಬಿ ಗಿವನ್ ಬೈ ಹರ್. ಹರ್ ಅನ್ನೋದು ಇಲ್ಲಿ ಶಿ ಆಗುತ್ತೆ. ಶಿ ಮೈಟ್ ಗಿವ್ ದ ವಾಟರ್, ಶಿ ಮೈಟ್ ಗಿವ್ ದ ವಾಟರ್, ಈ ಕಾಂಟೆಕ್ಸ್ಟ್. ನೆಕ್ಸ್ಟು ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸು. ಫ್ಯೂಚರ್ ಕಂಟಿನ್ಯೂಸಲ್ಲಿ ಯಾವುದೇ ಅದೇನು ಚೇಂಜ್ ಮಾಡೋಕ್ಕಾಗಲ್ಲ ಅನ್ನೋದನ್ನು ನಾನು ನಿಮಗೆ ಮುಂಚೆನೇ ಹೇಳಿದ್ದೀನಿ. ನೆಕ್ಸ್ಟು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸು. it would have been done by you. It would have been done by you. You would have done it. ನೀವು ಅದನ್ನು ಮಾಡ್ಬೋದಾಗಿತ್ತು. ಅಲ್ಲಿ ವುಡ್ ಅಂತ ಇದ್ರೆ ವುಡ್ಡಲ್ಲೇ ಚೇಂಜ್ ಮಾಡಬೇಕು, ಅದನ್ನ ಬೇರೆ ಟೆನ್ಸಲ್ಲಿ ಚೇಂಜ್ ಮಾಡೋಂಗಿಲ್ಲ. ನೆಕ್ಸ್ಟು ಇಟ್ ಕುಡ್ ಹ್ಯಾವ್ ಬೀನ್ ಡನ್ ಬೈ ಹಿಮ್. ಇಟ್ ಕುಡ್ ಹ್ಯಾವ್ ಬೀನ್ ಡನ್ ಬೈ ಹಿಮ್ ಅಂತ ಇದ್ರೆ ಹಿ ಕುಡ್ ಹ್ಯಾವ್ ಡನ್ ಇಟ್, ಮಾಡ್ಬೋದಾಗಿತ್ತು ಅನ್ನೋ ಕಾಂಟೆಕ್ಸ್ಟ್ ಬರುತ್ತೆ. ನೆಕ್ಸ್ಟು ಇಟ್ ಶುಡ್ ಹ್ಯಾವ್ ಬೀನ್ ಡನ್ ಬೈ ಹರ್. ಇಟ್ ಶುಡ್ ಹ್ಯಾವ್, ಇಲ್ಲಿ ಹುಡ್ ಬಂತು, ಕುಡ್ ಬಂತು, ಇಲ್ಲಿ ಶುಡ್ ಬಂತು. ಇಟ್ ಶುಡ್ ಹ್ಯಾವ್ ಬೀನ್ ಡನ್ ಬೈ ಹರ್ ಅನ್ನೋ ಕಾಂಟೆಕ್ಸ್ಟ್ ಬಂದರೆ ಅದನ್ನ ಶಿ ಶುಡ್ ಹ್ಯಾವ್ ಡನ್ ಇಟ್, ಅದನ್ನ ಅವಳು ಮಾಡಬೇಕಾಗಿತ್ತು ಅನ್ನೋ ಕಾಂಟೆಕ್ಸ್ಟ್ ಬರುತ್ತೆ. ನೆಕ್ಸ್ಟು ಇಟ್ ಮೈಟ್ ಹ್ಯಾವ್ ಬೀನ್ ಫಿನಿಶ್ಡ್ ಬೈ ದೆಮ್. ದೆಮ್ ಅನ್ನೋದು ದೇ ಆಗುತ್ತೆ ಸಬ್ಜೆಕ್ಟಲ್ಲಿ. ಮೈಟ್ ಹ್ಯಾವ್ ಬೀನ್ ಅಂದರೆ ಇಲ್ಲಿ ಮೈಟ್ ಹ್ಯಾವ್ ಅನ್ನೋ ಕಾಂಟೆಕ್ಸ್ಟು. ಮೈಟ್ ಹ್ಯಾವ್ ಬೀನ್ ಫಿನಿಶ್ಡ್ ಅಂದರೆ ಇಲ್ಲಿ ಮೈಟ್ ಹ್ಯಾವ್ ಫಿನಿಶ್ಡ್ ಇಟ್. ದೇ ಮೈಟ್ ಹ್ಯಾವ್ ಫಿನಿಶ್ಡ್ ಇಟ್ ಅನ್ನೋ ಕಾಂಟೆಕ್ಸ್ಟ್ ಬರುತ್ತೆ. ಇದು ಸ್ವಲ್ಪ ಕೇರ್ಫುಲ್ಲಾಗಿ ಅರ್ಥ ಮಾಡ್ಕೋಬೇಕು. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಿಂದ ಅಷ್ಟು ಇಂಪಾರ್ಟೆಂಟ್ ಅಲ್ಲದೇ ಇದ್ರೂ ಕೂಡ, ಯಾಕೆಂದರೆ ಇದು ಒಂದು ಸ್ವಲ್ಪ ಅಪ್ಗ್ರೇಡ್ ವರ್ಷನ್ ಆಗಿರೋದ್ರಿಂದ ಎಕ್ಸಾಮ್ ಪಾಯಿಂಟ್ ಆಫ್ ಇಂಪಾರ್ಟೆಂಟ್ ಆಗದೇ ಇದ್ರೂ ಕೂಡ ಸ್ಪೋಕನ್ ಇಂಗ್ಲೀಷಲ್ಲಿ ಫ್ಲೂಯೆನ್ಸಿ ಬೇಕು ಅಂತಂದರೆ ಇದನ್ನು ಜಾಸ್ತಿ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ದೆನ್ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್. ಫ್ಯೂಚರ್ ಪರ್ಫೆಕ್ಟ್ ಟೆನ್ಸಲ್ಲಿ ಯಾವುದೇ ಕೂಡ ಚೇಂಜಸ್ ಏನಾಗಲ್ಲ. ದಿಸ್ ಅಬೌಟ್ ದ ಪ್ಯಾಸಿವ್ ಆ್ಯಂಡ್ ಆಕ್ಟಿವ್ ವಾಯ್ಸ್. ಇಲ್ಲಿ ಕೆಲವು ಕ್ವಶನ್ ಪೇಪರ್ನ ಕೂಡ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಇದು BCom 3rd ಸೆಮ್ BCom, ಅದು ಓಲ್ಡ್ ಕ್ವಶನ್ ಪೇಪರ್ದಿದು, ಅದನ್ನು ನಾವು ಸಾಲ್ವ್ ಮಾಡ್ತಾ ಇದ್ದೀವಿ. ನೋಡಿ ದ ಪ್ರೀಸ್ಟ್ ಸ್ಕ್ರೂಟಿನೈಸ್ಡ್ ದ ಹೊರೋಸ್ಕೋಪ್. ನಾನೇ ಎಕ್ಸಾಂಪಲ್ ಆಗ್ತಾ ಇದ್ಕೋತಾ ಇದ್ದೀನಿ. ನೋಡಿ ದ ಪ್ರೀಸ್ಟ್ ಸಬ್ಜೆಕ್ಟ್ ಮಾಡಿಕೊಂಡೆ, ಸ್ಕ್ರೂಟಿನೈಸ್ಡ್ ವರ್ಬ್ ಮಾಡಿಕೊಂಡೆ, ದ ಹೊರೋಸ್ಕೋಪ್ ಆಬ್ಜೆಕ್ಟು. ಇಲ್ಲಿ ಯಾವ ಟೆನ್ಸಲ್ಲಿ ಇದೆ ಅನ್ನೋದನ್ನು ನೋಡ್ಕೊಳ್ಳಿ. ದ ಪ್ರೀಸ್ಟ್ ಸ್ಕ್ರೂಟಿನೈಸ್ಡ್ ಅನ್ನೋದು ಇದು ಪಾಸ್ಟ್ ಟೆನ್ಸು. ಹಾಗೆ ಇದನ್ನು ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿದೆ, ಈ ಸಿಂಪಲ್ ಪಾಸ್ಟ್ ಟೆನ್ಸಲ್ಲೇ ಚೇಂಜ್ ಮಾಡಬೇಕು. ದ ಹೊರೋಸ್ಕೋಪ್ ಆಬ್ಜೆಕ್ಟ್ನ ಸಬ್ಜೆಕ್ಟ್ ಮಾಡಿಕೊಂಡೆ. ದ ಹೊರೋಸ್ಕೋಪ್ ಆದಮೇಲೆ ಅದನ್ನು ವಾಸ್ ಅಂತಲೇ ಸೇರಿಸ್ಬೇಕಲ್ವಾ. ಅದು ಪ್ರೆಸೆಂಟ್ ಟೆನ್ಸ್ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಗಿರೋದ್ರಿಂದ, ಅದು ಪಾಸ್ಟ್ ಟೆನ್ಸ್ ಆಗಿರೋದ್ರಿಂದ ದ ಹೊರೋಸ್ಕೋಪ್ ವಾಸ್ ಸ್ಕ್ರೂಟಿನೈಸ್ಡ್. V2 ಅಲ್ಲಿದೆ, ಇದು ಪಾಸ್ಟ್ ಟೆನ್ಸಲ್ಲಿ, ಪಾಸ್ಟ್ ವರ್ಬಲ್ಲಿದೆ. ನೆಕ್ಸ್ಟ್ ಅದನ್ನು V3 ಕನ್ವರ್ಟ್ ಮಾಡಿದ್ರು ಸ್ಕ್ರೂಟಿನೈಸ್ಡ್ ಅಂತಲೇ ಆಗುತ್ತೆ. ದ ಹೊರೋಸ್ಕೋಪ್ ವಾಸ್ ಸ್ಕ್ರೂಟಿನೈಸ್ಡ್ ಬೈ ದ ಪ್ರೀಸ್ಟ್ ಆಗುತ್ತೆ ಈ ಕಾಂಟೆಕ್ಸ್ಟಲ್ಲಿ. ನೆಕ್ಸ್ಟು ಮಾರ್ಗಯ ಕೌಂಟ್ಸ್ ಮನಿ ಎವ್ರಿ ಡೇ. ನೋಡಿ ಮಾರ್ಗಯ ಸಬ್ಜೆಕ್ಟು, ಕೌಂಟ್ಸ್ ಅನ್ನೋದು ವರ್ಬು, ಮನಿ ಅನ್ನೋದು ಆಬ್ಜೆಕ್ಟು. ಈ ಮಿಕ್ಕಿದೆಲ್ಲವೂ ಕೂಡ ಎಕ್ಸ್ಟ್ರಾ ಸೇರಿಸಿರ್ತಾರೆ, ಅದನ್ನು ನಾವು ಅಡಿಷನ್ ಆಗಿ ಬರೀಬೇಕಾಗತ್ತೆ ಅಲ್ಲಿ.
ಈಗ ನಾನು ಸಬ್ಜೆಕ್ಟ್ ಇದು ವರ್ಬ್ ಆಬ್ಜೆಕ್ಟ್ ಇದೆಯಲ್ಲ ಅದನ್ನ ಸಬ್ಜೆಕ್ಟ್ ಮಾಡಿಕೊಂಡೆ. ಮನಿ ಇದು ಕೌಂಟ್ಸ್ ಅನ್ನೋದು ಇದು ಯಾವ ಟೆನ್ಸಲ್ಲಿ ಇದೆ ಅಂತಂದರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಇದೆ. ಮನಿ ಈಸ್ ಕೌಂಟೆಡ್ ಬೈ ಮಾರ್ಗಯ್ಯ ಆಯ್ತಲ್ಲ. ಮನಿ ಈಸ್, ಮನಿಗೆ ಹೆಲ್ಪಿಂಗ್ ವರ್ಬ್ ಯಾವುದು ಅಂದರೆ ಮನಿ ಈಸ್ ಆಗುತ್ತೆ. ಕೌಂಟ್ ಅನ್ನೋದು ಸಿಂಗ್ಯುಲರ್ ಆಯಿತು ಅಂತಂದರೆ ಕೌಂಟ್ ಅನ್ನೋದು ವರ್ಬ್ 1 ಆಯಿತು ಅಂದರೆ ವರ್ಬ್ 3 ಕೌಂಟೆಡ್ ಆಗುತ್ತೆ. ಸೊ ದಟ್ ಮನಿ ಈಸ್ ಕೌಂಟೆಡ್ ಬೈ ಮಾರ್ಗಯ್ಯ ಈ ಕಾಂಟೆಕ್ಸ್ಟ್. ಓಕೆನಾ? ಸೊ ದಟ್ ಈಸ್ ದ ವೇ. ನೆಕ್ಸ್ಟು ದ ಬಾಸ್ ವಾಸ್ ಸೀನ್ ಬೈ ಅಸ್. ಇದು ಪ್ಯಾಸಿವ್ ವಾಯ್ಸಲ್ಲಿ, ಇದನ್ನು ಆಕ್ಟಿವ್ ವಾಯ್ಸ್ ಚೇಂಜ್ ಮಾಡಬೇಕಾಗತ್ತೆ. ಅಸ್ ಅನ್ನೋದು ಸಬ್ಜೆಕ್ಟ್ ಮಾಡ್ಕೊಳ್ಳಿ, ಇದನ್ನ ಅಸ್ ಅನ್ನೋದು ವಿ ಆಗುತ್ತೆ. ವಿ ಇಲ್ಲಿ ವಾಸ್ ಸೀನ್ ಅಂತ ಇದೆಯಲ್ಲ, ವಾಸ್ ಸೀನ್ ಅನ್ನೋದು ಇದು ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ. ಅದನ್ನು ನಾವು ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ನಾವು ಆಕ್ಟಿವ್ ವಾಯ್ಸ್ ಚೇಂಜ್ ಮಾಡಬೇಕು. ವಿ ವಾಸ್ ಸೀನ್ ಅಂತ ಇದೆಯಲ್ಲ, ಈ ವಾಸ್ ಸೀನ್ ಅನ್ನೋದು V3 ಅಲ್ಲಿದೆ, ಅದನ್ನ ನಾವು V2 ಕನ್ವರ್ಟ್ ಮಾಡಬೇಕಂದ್ರೆ ಇದು ಪ್ಯಾಸಿವ್ ವಾಯ್ಸ್ ಅಲ್ಲಿ ಇದೆಯಲ್ಲ ಅದಕ್ಕೆ. ವಿ ಸಾ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಸಿ ಆಗುತ್ತೆ, ಪಾಸ್ಟ್ ಟೆನ್ಸ್ ಅಲ್ಲಿ ಸಾ ಆಗುತ್ತೆ. ವಿ ವರ್ಬ್ ಅನ್ನು ಸಿ, ವರ್ಬ್ ಟು ಸಾ. ಸೊ ದಟ್ ನಾವು ವರ್ಬ್ ಟು ಅಲ್ಲೇ ನಾವು ಚೇಂಜ್ ಮಾಡಬೇಕಾಗತ್ತೆ, ಯಾಕೆಂದ್ರೆ ಇದು ಪಾಸ್ಟ್ ಟೆನ್ಸು. ವಿ ಸಾ ದ ಬಾಸ್ ಈ ಕಾಂಟೆಕ್ಸ್ಟ್ ಅಲ್ಲಿ. ದೆನ್ ಶಿ ಹ್ಯಾಡ್ ಬ್ರಾಟ್ ಬುಕ್ಸ್. ಇದು ಯಾವ ಟೆನ್ಸ್ ನನ್ನ ಫಸ್ಟ್ ಐಡೆಂಟಿಫೈ ಮಾಡಬೇಕು. ಇದು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಇದೆ, ಅದನ್ನ ಪಾಸ್ಟ್ ಪರ್ಫೆಕ್ಟ್ ಅಲ್ಲಿ ಇರೋದನ್ನ ಪಾಸ್ಟ್ ಪರ್ಫೆಕ್ಟ್ ಅಲ್ಲೇ ನಾವು ಪಾಸ್ಟ್ ವಾಯ್ಸ್ಗೆ ಚೇಂಜ್ ಮಾಡಬೇಕು. ದ ಬುಕ್ಸ್ ಇರೋದು ಇಲ್ಲಿ ಸಬ್ಜೆಕ್ಟ್, ಇದು ಆಬ್ಜೆಕ್ಟ್ ಆಗುತ್ತೆ. ಶಿ ಅನ್ನೋದು ಸಬ್ಜೆಕ್ಟು, ಹ್ಯಾಡ್ ಬ್ರಾಟ್ ಇದು ಹ್ಯಾಡ್ ಬ್ರಾಟ್. ಇದು ದ ಬುಕ್ಸ್ ಅನ್ನು ನಾವು ಸಬ್ಜೆಕ್ಟ್ ಮಾಡ್ಕೊಂಡ್ವಿ. ದ ಬುಕ್ಸ್ ಹ್ಯಾಡ್ ಬ್ರಾಟ್ ಅಂತ ಇದ್ರೆ ನಾವು ಹ್ಯಾಡ್ ಬೀನ್ ಬ್ರಾಟ್ ಅಂತ ಮಾಡ್ಕೋಬೇಕು. ಬುಕ್ಸ್ ಹ್ಯಾಡ್ ಬೀನ್ ಬ್ರಾಟ್ ಬೈ ಹರ್. ಶಿ ಇರೋದು ಹರ್ ಆಗುತ್ತೆ. ದ ಬುಕ್ಸ್ ಬರೀ ಬುಕ್ಸ್ ಹ್ಯಾಡ್ ಬೀನ್ ಬ್ರಾಟ್ ಬೈ ಹರ್. ಆನ್ಸರ್. This about third sem BCom previous question paper. Then BA question paper ಕೂಡ ಅನಾಲಿಸಿಸ್ ಮಾಡಿದ್ದೀನಿ. ಇಲ್ಲಿ ಪ್ಯಾಸಿವ್ ವಾಯ್ಸ್ಗೂ ಚೇಂಜ್ ಮಾಡಬೇಕು. ಇನ್ ಕೇಸ್ ಇಲ್ಲಿ ಪ್ಯಾಸಿವ್ ವಾಯ್ಸ್ ಮಾತ್ರ ಪ್ಯಾಸಿವ್ ವಾಯ್ಸ್ಗೆ ಮಾತ್ರ ಚೇಂಜ್ ಮಾಡಿ ಕೊಟ್ಟಿದ್ದಾರೆ, ಅದನ್ನು ನೋಡೋಣ. ಶಿ ರೋಟ್ ಎ ಲೆಟರ್. ನೋಡಿ ಇದು ಪ್ಯಾಸಿವ್ ವಾಯ್ಸ್, ಇದು ಯಾವ ಟೆನ್ಸಲ್ಲಿ ಇದೆ ನೋಡ್ಕೊಳ್ಳಿ. ಇದು ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿದೆ. ರೋಟ್ ಅಂತ ಇದೆಯಲ್ಲ, ರೈಟ್ ಪ್ರೆಸೆಂಟ್ ಟೆನ್ಸು, ರೋಟ್ ಪಾಸ್ಟ್ ಟೆನ್ಸು. ಅದನ್ನ ನಾವು ಪಾಸ್ಟ್ ಟೆನ್ಸಲ್ಲಿ ಚೇಂಜ್ ಮಾಡಬೇಕಾಗುತ್ತೆ, ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ. ಎ ಲೆಟರ್ ಇದು ಸಬ್ಜೆಕ್ಟ್ ನ ಆಬ್ಜೆಕ್ಟ್ ಮಾಡ್ಕೊಳ್ಳಿ. ಎ ಲೆಟರ್ ವಾಸ್ ರಿಟನ್ ಬೈ ಹರ್ ಅಂತ ಆಗತ್ತೆ. ಎ ಲೆಟರ್ ವಾಸ್ ರಿಟನ್ ಬೈ ಹರ್ ಆಗುತ್ತೆ. ನೆಕ್ಸ್ಟ್ ಈಸ್ ಬಿಲ್ಡಿಂಗ್ ದ ವಾಲ್. ಇದು ಸಿಂಪಲ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಇದೆ. ಈಸ್ ಬಿಲ್ಡಿಂಗ್ ದ ವಾಲ್. ದ ವಾಲ್ ಈಸ್ ಬೀಯಿಂಗ್ ಬಿಲ್ಟ್. ನೋಡಿ, ಬೀಯಿಂಗ್ ಬಿಲ್ಟ್ ಆಗಬೇಕು. ಬಿಲ್ಡಿಂಗ್ ಅನ್ನೋದು ಬೀಯಿಂಗ್ ಬಿಲ್ಟ್ ಆಗಬೇಕು. ದ ವಾಲ್ ಈಸ್ ಬೀಯಿಂಗ್ ಬಿಲ್ಟ್ ಬೈ ಹಿಮ್ ಆಗುತ್ತೆ. ನೆಕ್ಸ್ಟು ಐ ಹ್ಯಾವ್ ಮೆಟ್ ಹಿಮ್. ಇದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿದೆ. ಐ ಹ್ಯಾವ್ ಮೆಟ್ ಹಿಮ್. ಹಿ ವಾಸ್ ಐ ಹ್ಯಾವ್ ಮೆಟ್ ಹಿಮ್ ಅಂತ ಇದ್ರೆ ಅದು ಹಿಮ್ ಇರೋದು ಹಿ ಆಗುತ್ತೆ. ಹಿ ಹ್ಯಾಸ್. ನೋಡಿ, ಹಿ ಅಂತ ಇದ್ರೆ ಅದು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಅಲ್ವಾ, ಹಿ ಹ್ಯಾಸ್ ಅಂತಾನೆ ಬರಬೇಕು. ಹಿ ಹ್ಯಾಸ್ ಬೀನ್ ಮೆಟ್ ಬೈ ಮೀ. ಹಿ ಹ್ಯಾಸ್ ಬೀನ್ ಮೆಟ್ ಬೈ ಮೀ ಅಂತ ಆಗುತ್ತೆ. ನೆಕ್ಸ್ಟು ರವಿ ವಿಲ್ ಪೇಂಟ್ ದ ಹೌಸ್. ದ ಹೌಸು ನೋಡಿ, ಈ ಟೆನ್ಸ್ ಇದೆಯಲ್ಲ, ಈ ಸೆಂಟೆನ್ಸು ಇದು ಸಿಂಪಲ್ ಫ್ಯೂಚರ್ ಅಲ್ಲಿದೆ. ದ ಹೌಸ್ ವಿಲ್ ಬಿ ಪೇಂಟೆಡ್ ಬೈ ರವಿ. ದ ಹೌಸ್ ವಿಲ್ ಬಿ painted. ಪೇಂಟ್ ಅಂತ ಇದ್ರೆ ವಿಲ್ ಬಿ ಪೇಂಟೆಡ್ ಬೈ ರವಿ. ದ ಹೌಸ್ ವಿಲ್ ಬಿ ಪೇಂಟೆಡ್ ಬೈ ರವಿ. That's it. This about active voice and passive voice for BA, third sem BA students, third sem BCom and third sem BBA students. Thank you very much.